ಹಲೋ ಎವ್ರಿವನ್, ಐ ಹೋಪ್ ಸ್ಕ್ರೀನ್ ಇಸ್ ವಿಸಿಬಲ್ ಆ್ಯಂಡ್ ಐ ಆಮ್ ಆಡಿಬಲ್. ಕೇಳಿಸ್ತಾ ಇದೆ ಅಂತ ಅಂದ್ಕೊಳ್ತೇನೆ. ಕೆಲವು ಕಾರಣಾಂತರಗಳಿಂದ ಗವರ್ನೆನ್ಸ್ ವಿಡಿಯೋ ಡಿಲೇ ಆಗ್ತಾ ಇದೆ. ಇವತ್ತಿಂದ ಆದಷ್ಟು ಕನ್ಸಿಸ್ಟೆಂಟಾಗಿ ಅದನ್ನು ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೇನೆ. ನಿನ್ನೆ ಆ್ಯಕ್ಚುಲಿ ಅಪ್ಲೋಡ್ ಆಗಬೇಕಿತ್ತು, ಆದರೆ ಇವತ್ತು ಸಂಜೆ ಅಪ್ಲೋಡ್ ಆಗ್ತಾ ಇದೆ. ಮತ್ತು ಇನ್ನೊಂದು, ಸಂಜೆ ಯಾಕೆ ಅಪ್ಲೋಡ್ ಆಗ್ತಾ ಇದೆ ಅಂತಂದರೆ, ಟೆಲಿಗ್ರಾಮ್ ಪೋಸ್ಟ್ನಲ್ಲಿ ತಿಳಿಸಿದ್ದೆ, ವಿಡಿಯೋಗಳನ್ನು ನೋಡೋದಕ್ಕೆ ಒಳ್ಳೆಯ ಸಮಯ ಸಂಜೆ. ಮಾರ್ನಿಂಗ್ ನೀವು ಯಾವತ್ತೂ ವಿಡಿಯೋ ನೋಡ್ಕೋತಾ ಕೂತ್ಕೋಬಾರದು. ಬ್ರೈನ್ ಬಹಳ ಶಾರ್ಪ್ ಆಗಿರುವಂಥ ಸಮಯದಲ್ಲಿ ಕಷ್ಟದ ಕೆಲಸಗಳನ್ನು MCQ ಪ್ರಿಪೇರ್ ಅಥವಾ ಸಾಲ್ವ್ ಮಾಡೋದು ಅಥವಾ ಆನ್ಸರ್ ರೈಟಿಂಗಿಗೆ ಬೆಳಿಗ್ಗೆ ಸಮಯ ಬೆಸ್ಟು. ಯಾವ್ದು ನಿಮಗೆ ಕಷ್ಟ ಆಗಿದೆಯೋ ಆ ಸಬ್ಜೆಕ್ಟನ್ನು ಓದಲಿಕ್ಕೆ ಮಾರ್ನಿಂಗ್ ಟೈಮನ್ನು ಯೂಸ್ ಮಾಡ್ಕೊಳ್ಳಿ. ಮತ್ತು ಇದೆಲ್ಲ ನೀವು ಕೇಳ್ತಾ ಇರೋದು, ಇದಕ್ಕೇನು ಬಹಳ ಶ್ರಮ ಬೇಕಾಗೋದಿಲ್ಲ ಕೇಳ್ಕೊಂಡು ಅರ್ಥ ಮಾಡ್ಕೊಳ್ಳಿಕ್ಕೆ. ಹಾಗಾಗಿ ಇಂತಹ ಕ್ಲಾಸ್ ವಿಡಿಯೋಗಳನ್ನು ಸಂಜೆ ನೋಡಿ, ಬೆಳಿಗ್ಗೆ ಹೆಚ್ಚು ನಿಮ್ಮ ಬ್ರೈನಿಗೆ ವರ್ಕ್ ಕೊಡುವಂಥ ಕೆಲಸಗಳನ್ನು ಮಾಡಿ, ಓಕೆನಾ? ಮತ್ತು ಇನ್ನೊಂದು ಮೇಜರ್ ಅಪ್ಡೇಟ್ ಮುಂದಿನ ಕೆಲವು ವಾರಗಳಲ್ಲಿ ಬರಲಿಕ್ಕಿದೆ. UPSC ಎಕ್ಸಾಮಿಗೆ ಯಾರು ಪ್ರಿಪೇರ್ ಆಗ್ತಾ ಇದ್ದಾರೆ ಅವರಿಗೆ ಹೆಲ್ಪ್ ಆಗಲಿ ಅಂತ ಕೆಲವೊಂದು ಅಪ್ಡೇಟ್ಗಳು ಮುಂದಿನ ವಾರದಲ್ಲಿ ಬರಲಿಕ್ಕಿದೆ. ನೋಡೋಣ ಯಾವಾಗ ಸಾಧ್ಯ ಆಗುತ್ತೆ ಅಂತ. ಅದು ಬಂದ ಮೇಲೆ ನಿಮಗೆ ಗೊತ್ತಾಗುತ್ತೆ. ಸಾಧ್ಯವಾದ ಸಹಾಯವನ್ನು ನಾನು ಮಾಡ್ತಾ ಇರ್ತೇನೆ. ನಿಮ್ಮ ಸಪೋರ್ಟ್ ಸಹ ನನಗೆ ಬೇಕಾಗುತ್ತೆ. ಸೊ ನೋಡೋಣ, ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ನಾನು ಹೇಳ್ತೇನೆ. ಗವರ್ನೆನ್ಸ್ ಸ್ಟಾರ್ಟ್ ಮಾಡೋಣ. GS 2ದಲ್ಲಿ ಬರೋದು ಗವರ್ನೆನ್ಸ್ ಅಂದರೆ ಆಡಳಿತ. ಸಿಲೆಬಸ್ ನೋಡಿದರೆ ಅಲ್ಲಿ ಏನಿದೆ? ಗವರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ ಫಾರ್ ಡೆವಲಪ್ಮೆಂಟ್ ಇನ್ ವೇರಿಯಸ್ ಸೆಕ್ಟರ್ಸ್ ಆ್ಯಂಡ್ ಇಶ್ಯೂಸ್ ಅರೈಸಿಂಗ್ ಔಟ್ ಆಫ್ ದರ್ ಡಿಸೈನ್ ಆ್ಯಂಡ್ ಇಂಪ್ಲಿಮೆಂಟೇಷನ್. ಅಂದರೆ ಏನು ಹೇಳ್ತಾ ಇದ್ದಾರೆ? ಸರ್ಕಾರ ಯಾವುದೋ ಒಂದು ಪಾಲಿಸಿಯನ್ನು, ನೀತಿಯನ್ನು, ಕಾಯ್ದೆಯನ್ನು, ನಿಯಮವನ್ನು ತರಬಹುದು. ಮತ್ತು ಆ ಸರ್ಕಾರನೇ ನೀತಿ ನಿಯಮಗಳನ್ನು ಯಾಕೆ ತರಬೇಕು? ಯಾಕೆ ಅದರ ಅವಶ್ಯಕತೆ ಇದೆ? ಸೋಷಿಯಲ್ ಜಸ್ಟಿಸಲ್ಲಿ ಒಂದು ಸಾರಿ ನೋಡಿದ್ದೀವಿ ಅಲ್ವಾ? ವೆಲ್ಫೇರ್ ಸ್ಕೀಮ್ಗಳ ಅವಶ್ಯಕತೆ ಯಾಕಿದೆ? ತುಂಬ ಕಾನ್ಸೆಪ್ಟು, ಸ್ಕೀಮ್ಸು ಅಲ್ಲಿರೋದು ಮತ್ತಿಲ್ಲಿ ಬರುತ್ತೆ. ಅದಕ್ಕೆ ನಾನು ಅಲ್ಲಿ ಬಾಯ್ಪಾರ್ಟ್ ಮಾಡಬೇಡಿ, ಜಸ್ಟು ಎಲ್ಲವನ್ನ ಮೆಮೊರೈಸ್ ಮಾಡ್ಕೊಳ್ತಾ ಕೂತ್ಕೋಬೇಡಿ. ಪದೇ ಪದೇ ಬರ್ತಾ ಹೋಗುತ್ತೆ ಅದೇ ಸ್ಕೀಮ್ಗಳು, ನಿಮಗೆ ಮತ್ತೆ ಓದ್ತಾ ಅದು ನೆನಪಾಗುತ್ತೆ. ಸೊ ಮೊದಲನೇದು ಗೌರ್ಮೆಂಟ್ ಪಾಲಿಸಿಗಳನ್ನು ಮತ್ತು ಇಂಟರ್ವೆನ್ಷನ್ಗಳು. ಸರ್ಕಾರ ಮಧ್ಯಸ್ಥಿಕೆ ವಹಿಸುತ್ತೆ. ಯಾವುದಕ್ಕೋಸ್ಕರ ಅಂತಂದರೆ ಡೆವಲಪ್ಮೆಂಟಿಗೋಸ್ಕರ. ಸಮಾಜದಲ್ಲಿ ಬೇರೆ ಬೇರೆ ಸೆಕ್ಟರ್ಗಳಿದೆ, ಆ ಸೆಕ್ಟರ್ಗಳನ್ನು ಸುಧಾರಿಸಲಿಕ್ಕೆ ಸರ್ಕಾರ ಏನು ಮಾಡ್ತಾ ಇದೆ, ಮತ್ತು ಸರ್ಕಾರ ಆ ರೀತಿ ಕ್ರಮಗಳನ್ನು ಕೈಗೊಳ್ಳಬೇಕಾದ್ರೆ ಏನೇನು ಇಶ್ಯೂಗಳು, ಏನೇನು ಸಮಸ್ಯೆಗಳು ಎದುರಾಗ್ತಾ ಇದೆ. ಸಮಸ್ಯೆ ಅಂತಂದರೆ 2 ಹಂತದಲ್ಲಿ ಬರುತ್ತೆ. ಒಂದು ಪಾಲಿಸಿಯನ್ನು ರೂಪಿಸಬೇಕಾದ್ರೆ ಅಂದರೆ ಡಿಸೈನ್ ಲೆವೆಲಲ್ಲೇ ಕೆಲವು ಸಮಸ್ಯೆಗಳು ಬರಬಹುದು. ಪ್ಲ್ಯಾನೇ ಕರೆಕ್ಟಾಗಿ ಮಾಡಲಿಲ್ಲ, ಅವ್ರಿಗೆ ಅನಿಸಿದ ಥರ ಒಂದು ಪಾಲಿಸಿಯನ್ನು ಪ್ಲ್ಯಾನ್ ಮಾಡಿದ್ದಾರೆ, ಡಿಸೈನ್ ಮಾಡಿದ್ದಾರೆ. ಆ ಡಿಸೈನಿಂಗ್ ಸ್ಟೇಜಲ್ಲೇ ಕೆಲವೊಂದು ತೊಂದರೆಗಳಿದೆ, ಮೊದಲನೇ ಹಂತ. ಎರಡನೇದೇನು? ಇಂಪ್ಲಿಮೆಂಟೇಷನ್. ಡಿಸೈನ್ ಏನೋ ಚೆನ್ನಾಗಿ ಮಾಡಿದ್ದಾರೆ, ಆದರೆ ಇಂಪ್ಲಿಮೆಂಟೇಷನ್ ಸರಿಯಾಗಿ ಮಾಡ್ತಾ ಇಲ್ಲ. ಸೊ ಅಲ್ಲಿ ಮತ್ತೆ ಹಲವಾರು ಸಮಸ್ಯೆಗಳು ಬರುತ್ತೆ. ಸೊ 2 ಹಂತದಲ್ಲೂ ಸಮಸ್ಯೆಗಳು ಬರುತ್ತೆ. ಅದು ಸಿಲೆಬಸ್ನ ಮೊದಲನೇ ಪಾರ್ಟು. ಮತ್ತು ಇದಾದಮೇಲೆ ಡೆವಲಪ್ಮೆಂಟ್ ಪ್ರೊಸೆಸ್ ಆ್ಯಂಡ್ ದಿ ಡೆವಲಪ್ಮೆಂಟ್ ಇಂಡಸ್ಟ್ರಿ. ಡೆವಲಪ್ಮೆಂಟ್ ಅನ್ನೋದು ಒಂದು ಅಭಿವೃದ್ಧಿಗೆ ಸಂಬಂಧಪಟ್ಟಂತಹ ಒಂದು ವಿಚಾರ. ಕನ್ನಡದಲ್ಲಿ ಆ ಒಂದು ಅನುವಾದ ನಿಮಗೆ ಬೇಕಾಗಿಲ್ಲ. ಆದರೆ ಅದ್ರ ಜೊತೆ ಡೆವಲಪ್ಮೆಂಟ್ ಇಂಡಸ್ಟ್ರಿ ಅಂತ ಇದೆ. ಇಂಡಸ್ಟ್ರಿ ಅಂತಂದರೆ ಫ್ಯಾಕ್ಟ್ರಿಗಳಲ್ಲ. ಡೆವಲಪ್ಮೆಂಟ್ ಇಂಡಸ್ಟ್ರಿ ಅಂದರೆ ಏನು ಹಾಗಾದರೆ ನೋಡಲಿಕ್ಕಿದ್ದೇವೆ ಇವತ್ತು. ದ ರೋಲ್ ಆಫ್ NGO, SHG, ವೇರಿಯಸ್ ಗ್ರೂಪ್ಸ್ ಆ್ಯಂಡ್ ಅಸೋಸಿಯೇಷನ್ಸ್, ಡೋನರ್ಸ್, ಚಾರಿಟಿ, ಇನ್ಸ್ಟಿಟ್ಯೂಷನಲ್ ಆ್ಯಂಡ್ ಅದರ್ ಸ್ಟೇಕ್ ಹೋಲ್ಡರ್ಸ್. ಇದರಲ್ಲಿ ಯಾರ್ಯಾರು ಬರ್ತಾರೆ ಈ ಒಂದು ಇಂಡಸ್ಟ್ರಿಯಲ್ಲಿ ಅಂತೆಲ್ಲ ಡಿಸ್ಕಸ್ ಮಾಡ್ತೇವೆ. ಮತ್ತು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಗವರ್ನೆನ್ಸ್. ಆಡಳಿತ ಅಂದರೆ ಹೇಗಿರಬೇಕು? ಆಡಳಿತಕ್ಕೂ ಉತ್ತಮ ಆಡಳಿತಕ್ಕೂ ಏನು ಡಿಫ್ರೆನ್ಸು? ಟ್ರಾನ್ಸ್ಪರೆನ್ಸಿ, ಅಕೌಂಟೆಬಿಲಿಟಿ ಅಂದರೆ ಏನು? ಈ ಗವರ್ನೆನ್ಸ್ ಹೇಗೆ ತರೋದು? ಅಪ್ಲಿಕೇಶನ್ಸು, ಮಾಡೆಲ್ಸು, ಸಕ್ಸಸ್ಸು, ಲಿಮಿಟೇಷನ್ನು, ಅದರ ಪೊಟೆನ್ಷಿಯಲ್ಲು, ಇದೆಲ್ಲ ಬಹಳ ಪ್ರಮುಖವಾದ ವಿಚಾರಗಳು. ಸಿಟಿಜನ್ ಚಾರ್ಟರ್ ಬಗ್ಗೆ ಡಿಸ್ಕಸ್ ಮಾಡ್ತೇವೆ. ಮತ್ತು ಟ್ರಾನ್ಸ್ಪರೆನ್ಸಿ, ಅಕೌಂಟೆಬಿಲಿಟಿ ಆ್ಯಂಡ್ ಇನ್ಸ್ಟಿಟ್ಯೂಷನಲ್ ಆ್ಯಂಡ್ ಅದರ್ ಮೆಜರ್ಸ್. ಇದಕ್ಕೆ ಸಂಬಂಧಪಟ್ಟಂತಹ ಹೊಸ ಸಂಸ್ಥೆಗಳು ಯಾವುದಿದೆ ಅಥವಾ ಮೊದಲಿಂದ ಏನೇನು ನಡ್ಕೊಂಡು ಬರ್ತಾ ಇದೆ ಇದೆಲ್ಲವನ್ನು ನಾವು ನೋಡ್ತೇವೆ. ಅದಾದಮೇಲೆ ಲಾಸ್ಟಲ್ಲಿ ಒಂದು ಟಾಪಿಕ್ಕು, ರೋಲ್ ಆಫ್ ಸಿವಿಲ್ ಸರ್ವಿಸಸ್ ಇನ್ ಡೆಮೋಕ್ರಸಿ. ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಿವಿಲ್ ಸರ್ವಿಸಿನ ಪಾತ್ರ ಏನು?
ಬಹಳ ಇಂಪಾರ್ಟೆಂಟ್ ಟಾಪಿಕ್. ಈ ಗವರ್ನೆನ್ಸಿನ ಈ ಟಾಪಿಕ್, ಎಥಿಕ್ಸಿನ ಇನ್ನೊಂದು ಸಿವಿಲ್ ಸರ್ವೆಂಟ್ ಅಲ್ಲಿ ಇನ್ನೊಂದು ಟಾಪಿಕ್ ಬರುತ್ತೆ, ಎರಡೂ ಲಿಂಕ್ ಆಗಿರುತ್ತೆ. ಓಕೆನಾ? ಎಸ್, ಸಿಲೆಬಸ್ ನೋಡಿದರೆ ಸಿಂಪಲ್ ಆಗಿದೆ, ಈಸಿ ಇದೆ, ಯಾವುದೇ ಶಬ್ದದಲ್ಲಿ ಸಮಸ್ಯೆ ಇರಲಿಕ್ಕಿಲ್ಲ. ನನ್ನ ಪ್ರಕಾರ ಒಂದು ಶಬ್ದ ಅರ್ಥ ಆಗಿಲ್ಲ ಅಂತಂದರೆ ಸರ್ಚ್ ಮಾಡಿ, ಸಿಗುತ್ತೆ ಅದರ ಅರ್ಥ, ಕನ್ನಡದಲ್ಲೂ ಸಿಗುತ್ತೆ. ಓವರ್ ಆಲ್ ಆಗಿ ಕಾನ್ಸೆಪ್ಟನ್ನು ನಾವು ನೋಡ್ತಾ ಹೋಗ್ತೇವೆ. ಮತ್ತು ಇದು ಫೌಂಡೇಶನ್ ಲೆವೆಲ್ ನಾವೀಗ ನೋಡ್ತಾ ಇರೋದು. ಫೌಂಡೇಶನ್ ಲೆವೆಲಲ್ಲಿ ಸಿಲೆಬಸ್ಸಿನ ಪ್ರತಿ ವರ್ಡಿನ ಅರ್ಥ ಮತ್ತು ಬೇಸನ್ನು ಸ್ಟ್ರಾಂಗ್ ಮಾಡ್ಕೊಳ್ತಾ ಹೋಗ್ತೇವೆ. ಆನ್ಸರ್ ರೈಟಿಂಗ್ನಲ್ಲಿ ಅಡ್ವಾನ್ಸ್ಡ್ ಲೆವೆಲ್ ಡೈರೆಕ್ಟಾಗಿ ಇಳಿತೇವೆ ಅಲ್ಲಿ. ಓಕೆನಾ? ಇಲ್ಲಿ ಮಳೆ ಬರ್ತಾ ಇದೆ, ಹಾಗಾಗಿ ಸ್ವಲ್ಪ ಬ್ಯಾಕ್ಗ್ರೌಂಡ್ ನಾಯ್ಸ್ ಬರ್ತಾ ಇದೆಯಾ ಗೊತ್ತಿಲ್ಲ, ನೋಡಬೇಕು, ಚೆಕ್ ಮಾಡಬೇಕು ಆಮೇಲೆ. ಮತ್ತು ಮೆಂಬರ್ಶಿಪ್ ವಿಡಿಯೋಗಳು ಸಹ ಮುಂದೆ ಬರುತ್ತೆ. ಸ್ವಲ್ಪ ಮಳೆ ಅದು ಇದು ಇಶ್ಯೂ ಇರೋದ್ರಿಂದ ಡಿಲೇ ಆಗ್ತಾ ಇದೆ ಅಷ್ಟೇ. ಪ್ರತಿಯೊಂದು ಸಹ ಮುಂದೆ ಬರ್ತಾ ಹೋಗುತ್ತೆ. ಮತ್ತು ಇದನ್ನು ಬಿಟ್ಟು ಕೆಲವೊಂದು ಹಿಂದೂ ಅನಾಲಿಸಿಸ್, ಇಂಗ್ಲೀಷ್ ಲರ್ನಿಂಗ್ ಎಲ್ಲದಕ್ಕೂ ಸಂಬಂಧಪಟ್ಟ ವಿಡಿಯೋಗಳು ಅಪ್ಲೋಡ್ ಆಗ್ತಾನೆ ಇರುತ್ತೆ. ಸ್ವಲ್ಪ ಡಿಲೇ ಆಗಬಹುದು ಈ ಮಳೆಗಾಲದಲ್ಲಿ, ಆದರೆ ಆದಷ್ಟು ಬೇಗ ಎಲ್ಲ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೇನೆ. ಸ್ಟಾರ್ಟ್ ಮಾಡೋಣ ಗವರ್ನೆನ್ಸನ್ನು. ಸಿಲೆಬಸ್ಸಲ್ಲಿ ಮೊದಲು ಗವರ್ಮೆಂಟ್ ಪಾಲಿಸೀಸ್, ಇಂಟರ್ವೆನ್ಷನ್ ಅದೆಲ್ಲ ಇದೆ. ನಾವು ಅಲ್ಲಿಂದ ಸ್ಟಾರ್ಟ್ ಮಾಡಿದರೆ ಸ್ವಲ್ಪ ಬ್ಯಾಕ್ಗ್ರೌಂಡ್ ಇರೋದಿಲ್ಲ ನಮಗೆ. ನಾವು ಎರಡನೇ ಟಾಪಿಕ್ ತಗೊಳ್ಳೋಣ. ಫಸ್ಟು ಡೆವಲಪ್ಮೆಂಟ್ ಪ್ರೊಸೆಸ್ ಆ್ಯಂಡ್ ದಿ ಡೆವಲಪ್ಮೆಂಟ್ ಇಂಡಸ್ಟ್ರಿ, ಆಮೇಲೆ ಇದು ಗೌರ್ಮೆಂಟ್ ಪಾಲಿಸಿಗಳಿಗೆ ಲಿಂಕ್ ಆಗುತ್ತೆ. ಆ ಥರ ನಾವು ನೋಡ್ತಾ ಹೋಗ್ತೇವೆ. ಸ್ಟಾರ್ಟ್ ಮಾಡೋಣ. ಡೆವಲಪ್ಮೆಂಟ್ ಪ್ರೊಸೆಸ್ ಆ್ಯಂಡ್ ದಿ ಡೆವಲಪ್ಮೆಂಟ್ ಇಂಡಸ್ಟ್ರಿ, ರೋಲ್ ಆಫ್ NGOs, SHGs, ಸಿವಿಲ್ ಸೊಸೈಟಿ, ಡೋನರ್ಸ್ ಆ್ಯಂಡ್ ಇನ್ಸ್ಟಿಟ್ಯೂಷನಲ್ ಸ್ಟೇಕ್ ಹೋಲ್ಡರ್ಸ್ ಇನ್ ಗವರ್ನೆನ್ಸ್. ಇದು ಮೊದಲನೇ ಟಾಪಿಕ್ ನಾವು ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿರೋದು. ಈಗ ನೋಡಿ, ಕಲ್ಪನೆ ಮಾಡ್ಕೊಳ್ಳಿ, ಇಲ್ಲಿರೋದೇ ಅದು ಒಂದು ಹಳ್ಳಿ ಇದೆ. ನಿಮ್ಮದೇ ಆದಂಥ ಒಂದು ಹಳ್ಳಿ ನೆನ್ಪು ಮಾಡ್ಕೊಳ್ಳಿ. ನಿಮ್ಮ ಊರೇನಾದರೂ, ನೀವು ಸಿಟಿಲಿದ್ದರೆ ನಿಮ್ಮ ಊರನ್ನು ನೆನ್ಪು ಮಾಡ್ಕೊಳ್ಳಿ, ಅಥವಾ ಫಿಲ್ಮಲ್ಲಿ ಬರೋ ಹಳ್ಳಿಯನ್ನು ನೆನ್ಪು ಮಾಡ್ಕೊಳ್ಳಿ. ತುಂಬ ದೂರದ ಒಂದು ಹಳ್ಳಿ. ಗೌರ್ಮೆಂಟ್ ಸ್ಕೂಲ್ ಇದೆ, ಬಿಲ್ಡಿಂಗ್ಸ್ ಎಲ್ಲ ಇದೆ, ಆದರೆ ಅಲ್ಲಿ ಟೀಚರ್ಸ್ ಇಲ್ಲ. ಅಂದರೆ ಸ್ಕೂಲು ಹೆಸರಿಗೆ ಮಾತ್ರ ಇದೆ ಆ ಒಂದು ಹಳ್ಳಿಯಲ್ಲಿ. ಮಹಿಳೆಯರಿಗೆ ಏನಾದರೂ ಹೊಸ ಸಾಧನೆ ಮಾಡಬೇಕು ಅಂತಂದರೆ, ತಮ್ಮದೇ ಆದ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು ಅಂದರೆ ಅವರಿಗೆ ಸಾಲ ಸೌಲಭ್ಯ ಸಿಗ್ತಾ ಇಲ್ಲ. ವಿಮೆನ್ ಲ್ಯಾಕ್ ಆಕ್ಸೆಸ್ ಟು ಕ್ರೆಡಿಟ್. ಒಂದು ಸ್ಕೂಲ್ ಇಶ್ಯೂ ಆಯಿತು, ಮಹಿಳೆಯರಿಗೆ ಸಂಬಂಧಪಟ್ಟ ಸಮಸ್ಯೆ ಆಯಿತು. ಇನ್ನು ಮಾಲ್ ನ್ಯೂಟ್ರಿಷನ್ ಪರ್ಸಿಸ್ಟ್ ಡಿಸ್ಪೈಟ್ ವೆಲ್ಫೇರ್ ಸ್ಕೀಮ್ಸ್. ಅದೆಷ್ಟೋ ಸ್ಕೀಮ್ಗಳು ಬಂದರೂ ಸಹ ಆ ಹಳ್ಳಿಯಲ್ಲಿ ಇನ್ನೂ ಮಕ್ಕಳು ಅಪೌಷ್ಟಿಕತೆಯನ್ನು ಎದುರಿಸ್ತಾ ಇದ್ದಾರೆ. ಫಾರ್ಮರ್ಸ್ ಆರ್ ಅನ್ಅವೇರ್ ಆಫ್ ಗೌರ್ಮೆಂಟ್ ಸಬ್ಸಿಡೀಸ್. ಸರ್ಕಾರ ಸಬ್ಸಿಡಿಗಳನ್ನು ಏನೋ ಕೊಡ್ತಾ ಇದೆ, ಆದರೆ ಯಾವ ಬೆಳೆಗೆ ಯಾವ ಸಬ್ಸಿಡಿ ಮತ್ತು ಹೇಗೆ ಅದನ್ನು ಪಡ್ಕೊಳ್ಳೋದು ಅನ್ನುವಂಥ ಒಂದು ಮಾಹಿತಿ, ಜಾಗೃತಿ ಫಾರ್ಮರ್ಸ್ಗಳಿಗಿಲ್ಲ. ಮತ್ತು ಹೆಲ್ತ್ ವರ್ಕರ್ಸ್, ಕಾರ್ಯಕರ್ತರು ಅಥವಾ ಬೇರೆ ಬೇರೆ ಹೆಲ್ತ್ ರಿಲೇಟೆಡ್ ಆಗಿರುವಂಥ ಡಾಕ್ಟರ್ಸ್ ಇರಬಹುದು, ಅವರು ಆ ಹಳ್ಳಿಗೆ ಬರೋದೇ ಇಲ್ಲ. ಹಳ್ಳಿ ದೂರ ಇದೆ, ಅಲ್ಲಿ ಯಾರು ಹೋಗ್ತಾರೆ ಅಂತ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಹಳ್ಳಿಯನ್ನು. ಹೆಲ್ತ್ ವರ್ಕರ್ಸ್ ರೇರ್ಲಿ ವಿಸಿಟ್. ಅಂದರೆ ಬೇರೆ ಬೇರೆ ಡೈಮೆನ್ಷನಲ್ಲಿ ಒಂದು ಹಳ್ಳಿ ಸಮಸ್ಯೆಯನ್ನು ಅನುಭವಿಸ್ತಾ ಇದೆ. ಈಗ ಆ ಹಳ್ಳಿಯಲ್ಲೇ ಇರುವಂಥ ಕೆಲವು ಮಹಿಳೆಯರು, ನಮ್ಮ ಹಳ್ಳಿ ಹೀಗಿದ್ರೆ ಸಾಕಾಗೋದಿಲ್ಲ, ಅಟ್ಲೀಸ್ಟ್ ನಾವಾದರೂ ಮುಂದೆ ಬಂದು ಏನಾದರೂ ಸಾಧನೆ ಮಾಡಬೇಕು ಅಂತ ವುಮೆನ್ ಸೆಲ್ಫ್ ಹೆಲ್ಪ್ ಗ್ರೂಪ್, ತಮ್ಮದೇ ಆದ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪನ್ನು ಸ್ಟಾರ್ಟ್ ಮಾಡ್ತಾರೆ. ಸೇವಿಂಗ್ಸ್ ಸ್ಟಾರ್ಟ್ ಮಾಡ್ತಾರೆ, ಅಂದರೆ ಹಣವನ್ನು ಉಳಿತಾಯ ಮಾಡ್ತಾರೆ, ಬಿಸ್ನೆಸ್ಸನ್ನು ಮಾಡ್ತಾರೆ ಅದರಿಂದ. ಮತ್ತು ಅದ್ರ ಜೊತೆ ಬೇರೆ ಬೇರೆ NGOಗಳ ಜೊತೆ ಕೈ ಜೋಡಿಸ್ತಾರೆ ಅವರು. ಆ NGO ಏನು ಮಾಡುತ್ತೆ, ಆ ಒಂದು ವಿಲೇಜಿಗೆ ಹೋಗಿ ಪೌಷ್ಟಿಕ ಆಹಾರ ಅಂತಂದರೆ ಏನು, ನಾವು ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೂ ಸರಿಯಾದ ಆಹಾರ ತೆಗೆದುಕೊಳ್ಳೋದಕ್ಕೂ ಏನು ಡಿಫ್ರೆನ್ಸು, ಹಿಡನ್ ಹಂಗರ್ ಅಂತಂದರೆ ಏನು, ಮತ್ತು ಏನು ನಮ್ಮ ರೈಟ್ಸ್ಗಳು ಏನೇನಿದೆ, ನ್ಯೂಟ್ರಿಷನ್ ಅಂದರೆ ಏನು, ಎಲ್ಲವನ್ನು ಆ NGO ತಿಳಿಸ್ತಾ ಇದೆ. ಇದ್ರ ಜೊತೆ ಆ ಡೋನರ್ ಫಂಡೆಡ್ ಪ್ರಾಜೆಕ್ಟ್, ದೊಡ್ಡ ದೊಡ್ಡ ವ್ಯಕ್ತಿಗಳು, ಶ್ರೀಮಂತರೆಲ್ಲ ಚಾರಿಟಿಗೋಸ್ಕರನೋ ಅಥವಾ ಅವರೊಂದು ಡೋನರ್ ಅವರ ಹೆಸರಿನಲ್ಲಿ ಕೆಲವೊಂದು ಪ್ರಾಜೆಕ್ಟ್ಗಳನ್ನ ಸ್ಟಾರ್ಟ್ ಮಾಡ್ತಾರೆ. ಈ ಹಳ್ಳಿಯಲ್ಲೂ ಸಹ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಸಂಪರ್ಕ ಮಾಡಿ ಒಂದು ಪ್ರಾಜೆಕ್ಟನ್ನು ಇಂಪ್ಲಿಮೆಂಟ್ ಮಾಡ್ತಾರೆ. ಆ ಪ್ರಾಜೆಕ್ಟ್ ಮೂಲಕ ಪ್ರತಿಯೊಬ್ಬರ ಹೆಲ್ತ್ ಡೇಟಾವನ್ನು ಕಲೆಕ್ಟ್ ಮಾಡ್ತಾರೆ. ಮತ್ತು ಪಂಚಾಯತ್ನಲ್ಲಿ ಸೋಷಿಯಲ್ ಆಡಿಟ್, ಸಾಮಾಜಿಕ ಲೆಕ್ಕ ಪರಿಶೋಧನೆ ಅಂತೇನು ಕರಿತೇವೆ. ಒಂದು ಸ್ಕೀಮ್ ಬಂದಿದೆ ಅಂತಂದರೆ ಎಷ್ಟು ಹಣ ಖರ್ಚಾಗಿದೆ, ಯಾವುದಕ್ಕೆ ಖರ್ಚಾಗಿದೆ, ಹೇಗೆ ಖರ್ಚಾಯಿತು, ಎಲ್ಲವನ್ನ ಎಲ್ಲರಿಗೂ ತಿಳಿಸುವಂಥ ಒಂದು ಪ್ರಕ್ರಿಯೆ, ಆ ಸೋಷಿಯಲ್ ಆಡಿಟ್ ಸ್ಟಾರ್ಟ್ ಆಗುತ್ತೆ. ಮತ್ತು ಸಿಟಿಸನ್ಸ್ ನಿಧಾನವಾಗಿ ಇವರೆಲ್ಲರಿಗೂ ಅವೇರ್ನೆಸ್ ಬರುತ್ತೆ. ಅಕೌಂಟಬಿಲಿಟಿಯನ್ನು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅವರು.
ಅಲ್ವಾ? ಕೆಲಸ ಮೊದಲಿನ ಥರನೇ ನಡ್ಕೋತಾ ಇರಲಿ ಅಂತ ಅಲ್ಲ, ಈಗ ಅಕೌಂಟೆಬಿಲಿಟಿ ಬೇಕು. ಅಕೌಂಟೆಬಿಲಿಟಿ ಅಂತಂದರೆ ಪ್ರತಿಯೊಬ್ಬರು ಹೊಣೆಗಾರಿಕೆಯನ್ನು ನಿರ್ವಹಿಸಬೇಕು. ಎವ್ರಿ ಒನ್ ಶುಡ್ ಬಿ ರೆಸ್ಪಾನ್ಸಿಬಲ್ ಫಾರ್ ದರ್ ವರ್ಕ್, ಅಲ್ವಾ? ಅದು ವ್ಯಕ್ತಿಯ ಹಂತದಲ್ಲೂ ಆಗಿರಬಹುದು ಅಥವಾ ಸಂಸ್ಥೆಗಳ ಹಂತದಲ್ಲೂ ಆಗಿರಬಹುದು. ಅಕೌಂಟೆಬಿಲಿಟಿಯನ್ನು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಸೊ ಈ ಸಂದರ್ಭದಲ್ಲಿ ನಮಗೆ ಓವರ್ ಆಲ್ ಆಗಿ ಒಂದು ಡೆವಲಪ್ಮೆಂಟ್ ಇಂಡಸ್ಟ್ರಿ ಅಂತ ಅಂದರೆ ಏನು ಅನ್ನುವಂಥ ಕಲ್ಪನೆ ಸಿಗುತ್ತೆ. ನೋಡಿ, ಮೊದಲು ಹಳ್ಳಿ ಹಾಗಿತ್ತು, ಈಗ ಬದಲಾವಣೆ ಆಗ್ತಾ ಇದೆ. ಈ ಬದಲಾವಣೆ ಅಥವಾ ಈ ಒಂದು ಡೆವಲಪ್ಮೆಂಟ್ ಆಗಿರೋದು ಸರ್ಕಾರದಿಂದ ಮಾತ್ರನಾ? ಗೌರ್ಮೆಂಟ್ ಬಂದು ಎಲ್ಲ ನಡ್ಸ್ಕೊಂಡು ಹೋಯ್ತಾ ಇಲ್ಲಿ? ಇಲ್ಲ. ಡೆವಲಪ್ಮೆಂಟ್ ಇಸ್ ನಾಟ್ ಅಚೀವ್ಡ್ ಬೈ ಗೌರ್ಮೆಂಟ್ಸ್ ಅಲೋನ್. ಸರ್ಕಾರದಿಂದ ಪ್ರತಿಯೊಂದನ್ನು ಪವರ್ಫುಲ್ ಆಗಿ ಸರಿಯಾಗಿ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇವತ್ತಿನ ಮಾಡರ್ನ್ ಗವರ್ನೆನ್ಸಿಗೆ ಬರೀ ಸರ್ಕಾರ ಮಾತ್ರ ಅಲ್ಲ, ಬೇರೆ ಬೇರೆ ವಿಭಾಗಗಳು ಬೇಕಾಗುತ್ತೆ. ಯಾವ್ದ್ಯಾವುದು? NGO, SHGಗಳು. NGOs ಅಂತಂದರೆ ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್, ಸರ್ಕಾರೇತರ ಸಂಸ್ಥೆಗಳು, ಸೆಲ್ಫ್ ಹೆಲ್ಪ್ ಗ್ರೂಪ್, ಸ್ವಸಹಾಯ ಸಂಘಗಳು, ಗುಂಪುಗಳು, ಸಿವಿಲ್ ಸೊಸೈಟಿ ಆರ್ಗನೈಸೇಷನ್. ಈ ಒಂದು ಶಬ್ದವನ್ನು ಕೇಳಿರಬಹುದು ನೀವು, ನಾಗರಿಕ ಸಮಾಜ ಗುಂಪುಗಳು, ಸಂಸ್ಥೆಗಳು ಅಂತ. ಏನು ಅಂತ ಮುಂದೆ ನೋಡ್ತೇವೆ. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಡೋನರ್ಸ್ ಇರ್ತಾರೆ, ದಾನಿಗಳಿರ್ತಾರೆ. ಕಾರ್ಪೊರೇಟ್ ಕಂಪ್ನಿಗಳು ಸಹ ತಮ್ಮ ಒಂದು CSR ಮೂಲಕ ಚಾರಿಟಿ ಬೇಸ್ಡ್ ವರ್ಕನ್ನು ಮಾಡ್ತಾ ಇರ್ತಾರೆ. ಕಮ್ಯುನಿಟಿ ಇನ್ಸ್ಟಿಟ್ಯೂಷನ್ಗಳು, ಮಲ್ಟಿಲ್ಯಾಟ್ರಲ್ ಏಜೆನ್ಸಿಗಳು, ಬಹುಪಕ್ಷೀಯ ಸಂಸ್ಥೆಗಳು, ಸಿಟಿಸನ್ ಅಸೋಸಿಯೇಷನ್ಸ್, ಜನರದ್ದೇ ಆದಂಥ ಒಂದು ಸಂಘಗಳು, ಅಲ್ವಾ? ಏನು ಹೇಳಿಕ್ಕೆ ಹೊರಟಿದ್ದು ನಾವು? ಆ ಡೆವಲಪ್ಮೆಂಟ್ ಆಗಿರೋದು ಸರ್ಕಾರದಿಂದ ಮಾತ್ರ ಅಲ್ಲ, ಇದೆಲ್ಲ ಬೇಕು ಡೆವಲಪ್ಮೆಂಟಿಗೆ. ಸೊ ಇಂಡಿಯಾಸ್ ಗವರ್ನೆನ್ಸ್ ಲ್ಯಾಂಡ್ಸ್ಕೇಪ್ ಟುಡೇ ಇಸ್ ಶೇಪ್ಡ್ ನಾಟ್ ಮಿಯರ್ಲಿ ಬೈ ಮಿನಿಸ್ಟ್ರೀಸ್ ಆ್ಯಂಡ್ ಬ್ಯೂರೋಕ್ರಸೀಸ್ ಬಟ್ ಬೈ ಅ ಕಾಂಪ್ಲೆಕ್ಸ್ ನೆಟ್ವರ್ಕ್ ಆಫ್ ಸ್ಟೇಟ್ ಆ್ಯಂಡ್ ನಾನ್ ಸ್ಟೇಟ್ ಆ್ಯಕ್ಟರ್ಸ್. ಸರ್ಕಾರಕ್ಕೆ ಸಂಬಂಧಪಟ್ಟ ಮಿನಿಸ್ಟ್ರಿಗಳು, ಡಿಪಾರ್ಟ್ಮೆಂಟು, ಅಧಿಕಾರಿಗಳು, ಏಜೆನ್ಸಿಗಳು ಎಲ್ಲ ಒಂದು ಕಡೆ. ಅದು ಸ್ಟೇಟ್ ಆ್ಯಕ್ಟರ್ಸ್, ಅದರ ಅಡಿಯಲ್ಲಿ ನಾವು ನೋಡಬಹುದು. ನಾನ್ ಸ್ಟೇಟ್ ಆ್ಯಕ್ಟರ್ಸ್ ಅಂತಂದರೆ ಇಷ್ಟೊತ್ತು ಮೇಲ್ಗಡೆ ನೋಡಿದ್ವಲ್ವ, ಇದೆಲ್ಲ ಸರ್ಕಾರವನ್ನು ಬಿಟ್ಟು, ಸರ್ಕಾರವನ್ನು ಹೊರತುಪಡಿಸಿ ಬೇರೆ ಎಲ್ಲವೂ. ಸೊ ಇದೆಲ್ಲವನ್ನು ನಾವು ಗಮನಿಸಿದಾಗ ಒಂದು ಚಿತ್ರ ಕಣ್ಮುಂದೆ ಬರ್ತಾವಲ್ವ. ಅಭಿವೃದ್ಧಿ ಆಗಿದೆ, ಆಗಲಿಕ್ಕೆ ಇಷ್ಟೆಲ್ಲ ವಿಭಾಗಗಳು ಕೆಲಸ ಮಾಡ್ತಾ ಇವೆ. ಸೊ ಎಲ್ಲ ವಿಭಾಗಗಳನ್ನು ಒಟ್ಟಾಗಿ ನಾವು ಡೆವಲಪ್ಮೆಂಟ್ ಇಂಡಸ್ಟ್ರಿ ಅಂತ ಕರಿಬಹುದು. ಒಂದು ಕಲ್ಪನೆಗೆ ಏನು ಡೆವಲಪ್ಮೆಂಟ್ ಅಂತಂದರೆ ಅಭಿವೃದ್ಧಿ. ಡೆವಲಪ್ಮೆಂಟ್ ಪ್ರೊಸೆಸ್ ಅಂತ ಅಂದ್ರೂ ಆ ಅಭಿವೃದ್ಧಿ ಆಗ್ತಾ ಇರುವಂಥ ಒಂದು ಪ್ರಕ್ರಿಯೆ. ಆ ಪ್ರಕ್ರಿಯೆ ನಡಿಬೇಕಾದ್ರೆ ಯಾರೆಲ್ಲ ಪಾಲ್ಗೊಳ್ತಾರೋ ಅವ್ರು ಬರೋದು ಯಾವುದರ ಅಡಿಯಲ್ಲಿ? ಡೆವಲಪ್ಮೆಂಟ್ ಇಂಡಸ್ಟ್ರಿಯ ಅಡಿಯಲ್ಲಿ. ಅರ್ಥ ಆಗಿರ್ಬೋದು ಅಂದ್ಕೊಳ್ತೇನೆ. ಆದರೆ ಇಲ್ಲಿ ಕೆಲವೊಂದು ಕ್ವಶನ್ಸ್ ಬರುತ್ತೆ. NGOಗಳು ಅಂತ ಹೇಳಿದ್ವಿ, ಆದರೆ ಹೂ ಎನ್ಶೋರ್ಸ್ ಅಕೌಂಟೆಬಿಲಿಟಿ ಆಫ್ NGOs? ಈ NGOಗಳಲ್ಲಿ ಹೊಣೆಗಾರಿಕೆಯನ್ನು ನಿರ್ವಹಿಸುವವರು ಯಾರು? ಸೊ ಅವ್ರನ್ನ ಕ್ವಶನ್ ಮಾಡೋರು ಯಾರು? ಮತ್ತೆ ಕ್ಯಾನ್ ಡೋನರ್ ಫಂಡಿಂಗ್ ಇನ್ಫ್ಲುಯೆನ್ಸ್ ಪಾಲಿಸಿ ಪ್ರಯಾರಿಟೀಸ್? ಈಗ ಸರ್ಕಾರಕ್ಕೆ ಒಂದು ಪಾಲಿಸಿಯನ್ನು ಜಾರಿಗೊಳಿಸಬೇಕಾಗಿದೆ, ಸರ್ಕಾರದ ಹತ್ರ ಬಜೆಟ್ ಇಲ್ಲ. ಆವಾಗ ಯಾವುದೋ ಒಂದು ಡೋನರ್ ಬಂದು ನಾನು ಈ ಪ್ರಾಜೆಕ್ಟಿಗೆ ಸಹಾಯ ಮಾಡ್ತೇನೆ, ನನ್ನ ಕಂಪನಿಯಿಂದ ಇಂತಿಷ್ಟು ಫಂಡಿಂಗನ್ನು ಕೊಡ್ತೇನೆ ಅಂತ ಅವರು ಹಣವನ್ನು ಕೊಡಬಹುದು. ಆದರೆ ಹಣ ಕೊಡಬೇಕಾದ್ರೆ, ನಾನು ಹಣ ಕೊಡಬೇಕು ಅಂತಂದರೆ ನನಗೆ ಬೇಕಾಗಿರೋ ನೀತಿಯನ್ನು ನೀವು ರೂಪಿಸಬೇಕು, ನನಗೆ ಬೇರೆ ಏನೋ ನೀವು ಮಾಡಿಕೊಡ್ಬೇಕು. ಸೊ ಆ ಒಂದು ಇನ್ಫ್ಲುಯೆನ್ಸನ್ನು ಅವರು ತರಬಹುದಾ ಡೋನರ್ಸು? ಸರ್ಕಾರ ಮತ್ತು ಆ ಇನ್ಫ್ಲುಯೆನ್ಸರ್ಗಳು ಒಟ್ಟಾಗಿ ಕೆಲಸ ಮಾಡಬಹುದಾ? ಶಾಮೀಲಾಗಬಹುದಾ ಅವರು? ಪ್ರಶ್ನೆ ಬರುತ್ತೆ. ಮತ್ತು ಆರ್ SHGs ಎಂಪವರಿಂಗ್ ವುಮೆನ್ ಆರ್ ಕ್ರಿಯೇಟಿಂಗ್ ಮೈಕ್ರೋ ಡೆಟ್ ಟ್ರ್ಯಾಪ್ಸ್? SHGಗಳಿದೆ, ಮಹಿಳೆಯರನ್ನು, ಅವರ ಜೀವನವನ್ನು ಸುಧಾರಿಸ್ತಾ ಇವೆಯಾ ಅಥವಾ ಅವರನ್ನು ಸಾಲದ ಸುಳಿಯಲ್ಲಿ ಸಿಲುಕಿಸ್ತಾ ಇವೆಯಾ ಈ SHGಗಳು? ಮತ್ತು ಹೌ ಶುಡ್ ದಿ ಸ್ಟೇಟ್ ಕೊಲಾಬರೇಟ್ ವಿತ್ ಸಿವಿಲ್ ಸೊಸೈಟಿ? ನಾಗರಿಕ ಸಮಾಜದ ಜೊತೆ ಸರ್ಕಾರ ಹೇಗೆ ಕೊಲಾಬರೇಟ್ ಆಗಬೇಕು, ಹೇಗೆ ಒಗ್ಗೂಡಬೇಕು, ಹೇಗೆ ಒಟ್ಟಿಗೆ ಕೆಲಸ ಮಾಡ್ಕೊಂಡು ಹೋಗೋದು? ಮತ್ತು ಇನ್ನೊಂದು ಕ್ವಶನ್ ಬರುತ್ತೆ, ಕ್ಯಾನ್ ಡೆವಲಪ್ಮೆಂಟ್ ಬಿಕಮ್ ಇಂಡಸ್ಟ್ರಿ ಡ್ರಿವನ್ ಇನ್ಸ್ಟೆಡ್ ಆಫ್ ಪೀಪಲ್ ಸೆಂಟ್ರಿಕ್? ಜನರನ್ನ ಕೇಂದ್ರವಾಗಿಟ್ಕೊಂಡು ಅವರಿಗೋಸ್ಕರ ಎಲ್ಲ ಪಾಲಿಸಿ ಮಾಡೋದಾ
ಅಥವಾ ಇಂಡಸ್ಟ್ರಿ ಮೇಲ್ಗಡೆ ಹೇಳಿದಂತಹ ಎಲ್ಲ ವಿಭಾಗಗಳು ತಮಗೆ ಬೇಕಾದ ರೀತಿಯಲ್ಲಿ ಡೆವಲಪ್ಮೆಂಟ್ ಪ್ರೊಸೆಸನ್ನು ಮಾಡ್ತಾ ಹೋಗೋದ? ಯಾವುದು ಮುಖ್ಯ ಹಾಗಾದರೆ ಅಲ್ವಾ? ಇಂಥ ಕ್ವಶನ್ಗಳು ಬರ್ತಾ ಹೋಗುತ್ತೆ. ಮುಂದೆ ನೀವು ಅಧಿಕಾರಿಗಳಾದರೂ ಇಂಥ ಡೈಲಾಮೆಗಳು ಆವಾಗವಾಗ ಬರ್ತಾ ಇರುತ್ತೆ. ಅದಕ್ಕಾಗಿಯೇ ಈ ಒಂದು ಟಾಪಿಕ್ಕು ಗವರ್ನೆನ್ಸ್ ಅನ್ನೋದು GS2ದಲ್ಲೂ ಬರುತ್ತೆ ಮತ್ತು ಮುಂದೆ ಎಥಿಕ್ಸ್ನಲ್ಲೂ ಬರುತ್ತೆ. ಸೊ ದಿಸ್ ಟಾಪಿಕ್ ಲೈಸ್ ಎಟ್ ದಿ ಇಂಟರ್ಸೆಕ್ಷನ್ ಆಫ್ ಗವರ್ನೆನ್ಸ್ ಅಂದರೆ ಆಡಳಿತ ಬಂತು ಇಲ್ಲಿ, ಡೆಮಾಕ್ರಸಿ, ಪಾರ್ಟಿಸಿಪೇಷನ್, ಅಕೌಂಟೆಬಿಲಿಟಿ, ವೆಲ್ಫೇರ್ ಡೆಲಿವರಿ, ಇನ್ಕ್ಲೂಸಿವ್ ಡೆವಲಪ್ಮೆಂಟ್. ಎಲ್ಲ ಶಬ್ದಗಳನ್ನು ಮೊದಲೊಂದು ಸಾರಿ ಕೇಳಿದ್ದೇವೆ ನಾವು, NCERTಯಲ್ಲೂ ಬಂದಿತ್ತು ಇದು ಕೆಲವೊಂದು ಅಲ್ವಾ? ಅಂದರೆ ಆಡಳಿತದಲ್ಲಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರ ಪಾಲ್ಗೊಳ್ಳುವಿಕೆ, ಹೊಣೆಗಾರಿಕೆ ಮತ್ತು ಕಲ್ಯಾಣ ಕಾರ್ಯಕ್ರಮಗಳನ್ನು ಸರಿಯಾದ ರೀತಿಯಲ್ಲಿ ತಲುಪಿಸೋದು ಮತ್ತು ಎಲ್ಲರನ್ನ ಒಳಗೊಂಡ ಅಭಿವೃದ್ಧಿ, ಸಮಗ್ರ ಅಭಿವೃದ್ಧಿ ಅಂತ ಹೇಳ್ಬೋದು, ಇನ್ಕ್ಲೂಸಿವ್ ಡೆವಲಪ್ಮೆಂಟ್. ಇದೆಲ್ಲವನ್ನ ಈ ವಿಚಾರಗಳು ಒಳಗೊಳ್ಳುತ್ತೆ. ಹಾಗಾದರೆ ಫಸ್ಟು ಡೆವಲಪ್ಮೆಂಟ್ ಅಂತಂದರೆ ಏನು? ಬೇಸಿಕ್ಕಿಂದ ನೋಡ್ತಾ ಹೋಗೋಣ. ವಾಟ್ ಈಸ್ ಡೆವಲಪ್ಮೆಂಟ್? ಟ್ರೆಡಿಷ್ನಲಿ ಡೆವಲಪ್ಮೆಂಟ್ ಮೆಂಟ್, ಮೊದಲೆಲ್ಲ ಏನು ಅಂದ್ಕೊಳ್ತಾ ಇದ್ರು, ಬಂದಿರೋದೇ ವಿಷಯ ಅಲ್ವಾ? ಡೆವಲಪ್ಮೆಂಟ್ ಅಂತಂದರೆ ಇಕನಾಮಿ ಗ್ರೋ ಆಗಬೇಕು, ಇಂಡಸ್ಟ್ರಿ ಬೆಳಿಬೇಕು, GDP ಜಾಸ್ತಿ ಆಗಬೇಕು, ಇದೆಲ್ಲ ಮೊದಲು ಡೆವಲಪ್ಮೆಂಟಿನ ಅಂಶ, ಫ್ಯಾಕ್ಟರ್ಗಳಾಗಿದ್ವು. ಹವೆವರ್ ಮಾಡರ್ನ್ ಗವರ್ನೆನ್ಸ್ ಅಂದರೆ ಈಗಿನ ಕಾಲದಲ್ಲಿ ಡೆವಲಪ್ಮೆಂಟ್ ಅನ್ನುವಂಥ ವ್ಯೂ ಬದಲಾಗ್ತಾ ಇದೆ, ಚೇಂಜ್ ಆಗ್ತಾ ಇದೆ. ಅಂದರೆ ನಾವು ಹ್ಯೂಮನ್ ಸೆಂಟ್ರಿಕ್ ಆಗಿ ವಿಚಾರ ಮಾಡಿದಾಗ ನೋಡಿ, ಡೆವಲಪ್ಮೆಂಟ್ ನಾವು ಇನ್ಕ್ಲೂಡ್ಸ್ ಎಜುಕೇಷನ್, ಹೆಲ್ತ್ ಕೇರ್, ಜೆಂಡರ್ ಇಕ್ವಾಲಿಟಿ, ಲೈವ್ಲಿಹುಡ್ಸ್, ಸೋಷಿಯಲ್ ಜಸ್ಟಿಸ್, ಹ್ಯೂಮನ್ ಡಿಗ್ನಿಟಿ, ಕೆಪಾಬಿಲಿಟಿ ಎನ್ಹ್ಯಾನ್ಸ್ಮೆಂಟ್. ಮತ್ತೆ ಸೋಷಿಯಲ್ ಜಸ್ಟಿಸಲ್ಲಿ ಬಂದಿರೋದೇ ಇದು ಅಲ್ವಾ? ಅಲ್ಲಿ ಬಂದಿರೋದೇ ಮತ್ತೆ ಇಲ್ಲಿ ಬರ್ತಾ ಇದೆ. ಇದೇ ಕಾನ್ಸೆಪ್ಟು ಅಲ್ಲಲ್ಲಿ ಬರ್ತಾನೆ ಇರುತ್ತೆ. ಮೇನಾಗಿ ಹೇಳಲಿಕ್ಕೆ ಹೊರಟಿರೋದು ಒಂದೇ, ಹಣ ಇದ್ದರೆ ನಾವು ಖುಷಿಯಿಂದ ಇರೋದಿಲ್ಲ, ಹಣ ಇದ್ದ ಮಾತ್ರಕ್ಕೆ ಸುಖವಾಗಿರೋದಿಲ್ಲ. ಬೇಸಿಕ್ ನೆಸೆಸಿಟಿಗೋಸ್ಕರ ಹಣ ಬೇಕೇ ಬೇಕು. ಹಣವನ್ನು ಹೇಗೆ ಉಪಯೋಗ ಮಾಡ್ಕೊಳ್ತಾ ಇದ್ದೇವೆ, ಹಣ ನಮಗೆ ಹೆಚ್ಚು ಅವಕಾಶಗಳನ್ನು ಸೃಷ್ಟಿಸ್ತಾ ಇದೆಯಾ ಅನ್ನೋದು ಬಹಳ ಇಂಪಾರ್ಟೆಂಟ್. ಎಜುಕೇಷನ್, ಹೆಲ್ತ್ ಕೇರ್ ಇದೆಲ್ಲ ಇದ್ದರೆ, ನಮಗೆ ಅವಕಾಶಗಳನ್ನು ಕೊಡ್ತಾ ಇದ್ದರೆ, ನಮ್ಮ ಕೆಪಾಬಿಲಿಟಿನದು ಎನ್ಹ್ಯಾನ್ಸ್ ಮಾಡ್ತಾ ಇದ್ದರೆ, ಆವಾಗ ಡೆವಲಪ್ಮೆಂಟ್ ಅಂತ ಹೇಳ್ಬೋದು. ಇಲ್ಲಿ ಮುಖ್ಯವಾಗಿ ಬರುವ ಥಿಂಕರ್ಸ್ಗಳು ಯಾರು? ಅಮರ್ತ್ಯ ಸೇನ್ ಮತ್ತು ಮೆಹಬೂಬ್ ಉಲ್ ಹಕ್. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ನಾವು ಡಿಸ್ಕಸ್ ಮಾಡಿದ್ದೀವಿ NCERT ನೋಡಬೇಕಾದ್ರೆ. ಅಲ್ಲೊಂದು ಕ್ವಶನ್ ಸಹ ಕೊಟ್ಟಿದ್ದೆ, ನೆನಪಿರಬಹುದು. ಮೆಹಬೂಬ್ ಉಲ್ ಹಕ್, ಅಮರ್ತ್ಯ ಸೇನ್ ಇವರಿಬ್ಬರು ಮುಖ್ಯವಾಗಿ ಈ ಕಾನ್ಸೆಪ್ಟಿಗೆ ಸಂಬಂಧಪಟ್ಟಂಥ ಥಿಂಕರ್ಸ್ಗಳು. ಡೆವಲಪ್ಮೆಂಟ್ ಅಂತಂದರೆ ಇಷ್ಟೆಲ್ಲ ಇರಬೇಕು ಅದರಲ್ಲಿ. ಹಾಗಾದರೆ ಡೆವಲಪ್ಮೆಂಟ್ ಇಂಡಸ್ಟ್ರಿ ಅಂದರೆ ಏನು? ಆವಾಗಲೇ ಒಂದ್ಸರಿ ಅದರ ಚಿತ್ರಣ ನಿಮ್ಮ ಮುಂದೆ ಬಂದಿದೆ. The term refers to the large ecosystem of organizations working in development. ಅಂದರೆ ಈ ಎಲ್ಲ ಸಂಸ್ಥೆಗಳು, ವಿಭಾಗಗಳು ಒಟ್ಟಾಗಿ ಸೇರಿ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡ್ತಾ ಇವೆ. ಈ ಒಂದು ದೊಡ್ಡ ಇಕೋಸಿಸ್ಟಮನ್ನು, ಈ ಒಂದು ವ್ಯವಸ್ಥೆಯನ್ನು ನಾವು ಡೆವಲಪ್ಮೆಂಟ್ ಇಂಡಸ್ಟ್ರಿ ಅಂತ ಕರಿತೇವೆ. ಇದರಲ್ಲಿ ಯಾರ್ಯಾರು ಬರ್ತಾರೆ? NGO, ಇಂಟರ್ನ್ಯಾಷನಲ್ ಏಜೆನ್ಸಿಗಳು, ಡೋನರ್ ಆರ್ಗನೈಸೇಷನ್, CSR ಫೌಂಡೇಶನ್ಸ್, ಅಡ್ವೊಕೇಸಿ ಗ್ರೂಪ್ಸ್. ಅಡ್ವೊಕೇಸಿ ಗ್ರೂಪ್ಸ್ ಅಂದರೆ ಯಾರು? ಈಗ ವಕಾಲತ್ತು ವಹಿಸುವವರು ಅಂತ ಕೇಳಿರಬಹುದು, ರೈತರಿರಬಹುದು ಅಥವಾ ಬೇರೆ ಬೇರೆ ಜನರಿಗೋಸ್ಕರ ಹೋರಾಟ ಮಾಡುವವರು, ಅಡ್ವೊಕೇಸಿ ಗ್ರೂಪ್ಸ್. ಮೈಕ್ರೋ ಫಿನಾನ್ಸ್ ಇನ್ಸ್ಟಿಟ್ಯೂಷನ್ಸ್, SHGಗಳು, ಕಮ್ಯುನಿಟಿ ಆರ್ಗನೈಸೇಷನ್ಗಳು, ಕನ್ಸಲ್ಟಿಂಗ್ ಏಜೆನ್ಸಿಗಳು, ಫಿಲಾಂಥ್ರೋಪಿಕ್ ನೆಟ್ವರ್ಕ್ಸ್. ಸೊ ಇದೆಲ್ಲ ಈ ಒಂದು ದೊಡ್ಡ ಇಕೋಸಿಸ್ಟಮ್ ಒಳಗಡೆ ಬರುತ್ತೆ. ಆ ಇಕೋಸಿಸ್ಟಮಿಗೆ ನಾವೇನಂತ ಕರಿತೇವೆ? ಡೆವಲಪ್ಮೆಂಟ್ ಇಂಡಸ್ಟ್ರಿ. ಸೊ ಇಟ್ ರಿಫ್ಲೆಕ್ಟ್ಸ್ ದ ಇನ್ಸ್ಟಿಟ್ಯೂಷನಲೈಸೇಷನ್ ಆ್ಯಂಡ್ ಪ್ರೊಫೆಷನಲೈಸೇಷನ್ ಆಫ್ ಡೆವಲಪ್ಮೆಂಟ್ ವರ್ಕ್. ಎಲ್ರಿಗೂ ಅಭಿವೃದ್ಧಿ ಆಗಲೇಬೇಕು, ಆದರೆ ಮನಸ್ಸಿಗೆ ಬಂದ ಹಾಗೆ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇರೋದಲ್ಲ. ಅದರ ಬದಲು ಒಂದು ಸಾಂಸ್ಥಿಕ ರೂಪುರೇಷೆಯನ್ನು ಇಟ್ಕೊಂಡು ಮತ್ತು ವೃತ್ತಿಪರತೆಯನ್ನು, ಪ್ರೊಫೆಷ್ನಲಿಸಮನ್ನು ನಾವು ಕಾಪಾಡ್ಕೊಂಡು ಹೋಗಬೇಕು. ಅದಕ್ಕೆ ಈ ಸಂಸ್ಥೆಗಳು ಅಥವಾ ಈ ಒಂದು ಡೆವಲಪ್ಮೆಂಟ್ ಇಂಡಸ್ಟ್ರಿ ಹೆಲ್ಪ್ ಮಾಡುತ್ತೆ. ಭಾರತದಲ್ಲಿ ಹಾಗಾದರೆ ಇದರ ಇವಲ್ಯೂಷನ್ ಹೇಗಾಯಿತು? ಸೇಮ್ ಕಾನ್ಸೆಪ್ಟ್ ನೋಡಿ. ಇಲ್ಲೂ ಸಹ ಎಷ್ಟು ಫೇಸ್ ಇದೆ? 1, 2, 3, 4 4 ಫೇಸ್ ಇದೆ. ಮೊದಲನೇ ಫೇಸ್ ಏನಿರಬಹುದು? ಪೋಸ್ಟ್ ಇಂಡಿಪೆಂಡೆನ್ಸು. ಎರಡನೇ ಫೇಸು NGOಗಳ ರೈಸ್ ಆಗೋದು. ಮೂರನೇ ಫೇಸು ಮೂರನೇ ಫೇಸಲ್ಲಿ ಲಿಬರಲೈಸೇಷನ್ನು, LPG ಅದು ಗೊತ್ತಿದೆ ನಿಮಗೆ. ನಾಲ್ಕನೇದು ಈಗ ಕರೆಂಟ್ ಟ್ರೆಂಡ್ಸ್ಗಳು.
ನೋಡಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇ ಫೇಸ್ ಬರೋದು ನಮಗೆ ಸ್ವಾತಂತ್ರ್ಯ ಸಿಕ್ಕಂಥ ಅವಧಿಯಲ್ಲಿ, ಪೋಸ್ಟ್ ಇಂಡಿಪೆಂಡೆನ್ಸ್ ಸ್ಟೇಟ್ ಲೆಡ್ ಡೆವಲಪ್ಮೆಂಟ್. ನೋಡಿ, ಸ್ಟೇಟ್ ಲೆಡ್ ಡೆವಲಪ್ಮೆಂಟ್ ಅಂತಂದರೆ ಅವಾಗ ಸರ್ಕಾರನೇ ಪ್ರತಿಯೊಂದು ವಿಭಾಗವನ್ನು ನೋಡ್ಕೊಳ್ತಾ ಇತ್ತು, ಮಾನಿಟರ್ ಮಾಡ್ತಾ ಇತ್ತು. ಡೆವಲಪ್ಮೆಂಟ್ ಅಂತಂದರೆ ಅದು ಸರ್ಕಾರದಿಂದ ಮಾತ್ರ ಸಾಧ್ಯ ಅನ್ನುವಂಥ ನಂಬಿಕೆ ಇತ್ತು. ಸೆಂಟ್ರಲೈಸ್ಡ್ ಪ್ಲ್ಯಾನಿಂಗ್ ಅಂದರೆ ದೆಹಲಿಯಲ್ಲಿ ಕೂತ್ಕೊಂಡೇ ಸೆಂಟ್ರಲೈಸ್ ಆಗಿ ಪ್ರತಿಯೊಂದನ್ನು ನೋಡ್ಕೊಳ್ತಾ ಇದ್ರು ಸೆಂಟ್ರಲ್ ಇರೋರು. ಪಬ್ಲಿಕ್ ಸೆಕ್ಟರ್ ಅಂತಂದರೆ ಸಾರ್ವಜನಿಕ ವಲಯ, ಖಾಸಗಿ ವಲಯಕ್ಕಿಂತ ಪಬ್ಲಿಕ್ ಸೆಕ್ಟರ್ ಡಾಮಿನೆಂಟ್ ಆಗಿತ್ತು. ಮತ್ತು ವೆಲ್ಫೇರ್ ಸ್ಟೇಟ್ ಅಪ್ರೋಚ್, ಈ ಒಂದು ಶಬ್ದ ಸಹ ನೀವು ಕೇಳಿರಬಹುದು. ವೆಲ್ಫೇರ್ ಸ್ಟೇಟ್ ಸೋಷಿಯಲ್ ಜಸ್ಟಿಸಲ್ಲಿ ಬಂದಿದೆ ಅಲ್ವಾ, ಇದು ನೆನಪು ಮಾಡ್ಕೊಳ್ಳಿ. ವೆಲ್ಫೇರ್ ಸ್ಟೇಟ್ ಬಗ್ಗೆ ಅಲ್ಲಿ ಹೇಳಿದ್ದೇನೆ. ವೆಲ್ಫೇರ್ ಡ್ರಿವನ್ ಅಥವಾ ವೆಲ್ಫೇರ್ ಅಂತಂದರೆ ಏನು, ವೆಲ್ಫೇರ್ ಸ್ಕೀಮ್ಸ್ ಬಗ್ಗೆ ಹೇಳಬೇಕಾದ್ರೆ ವೆಲ್ಫೇರ್ ಸ್ಟೇಟ್ ಹೇಳಿದ್ದೇನೆ. ಮರ್ತೋಗಿದ್ರೆ ರೀಕಾಲ್ ಮಾಡ್ಕೊಳ್ಳಿ. ವೆಲ್ಫೇರ್ ಸ್ಟೇಟ್ ಅಪ್ರೋಚ್ ಅದರ ಕಡೆ ಫೋಕಸ್ ಮಾಡ್ತಾ ಇದ್ರು. ಯಾವಾಗ ಸ್ವಾತಂತ್ರ್ಯ ಬಂದ ಕಾಲದಲ್ಲಿ, ದ ಟೈಮ್ ಆಫ್ ಇಂಡಿಯಾ ಗಾಟ್ ಇಂಡಿಪೆಂಡೆನ್ಸ್, ಸ್ಟೇಟ್ ಅಲೋನ್ ಕ್ಯಾನ್ ಡೆಲಿವರ್ ಡೆವಲಪ್ಮೆಂಟ್, ಇದು ಆವಾಗ ಇರುವಂತಹ ದೃಢವಾದ ನಂಬಿಕೆ. ಅಭಿವೃದ್ಧಿ ಆಗಬೇಕು ಅಂತಂದರೆ ಅದಕ್ಕೆ ಸರ್ಕಾರ ಏನಾದರೂ ಮಾಡಬೇಕು, ಬೇರೆಯವ್ರ ಹತ್ರ ಆಗೋದಲ್ಲ ಅದು. ಸ್ಟೇಟ್ ಅಲೋನ್ ಕ್ಯಾನ್ ಡೆಲಿವರ್ ಡೆವಲಪ್ಮೆಂಟ್, ಫಸ್ಟ್ ಫೇಸ್. ಎರಡನೇ ಫೇಸ್ ಏನು, ರೈಸ್ ಆಫ್ NGOs. ಅಂದರೆ ಮೊದಲನೇ ಫೇಸಲ್ಲಿ ಏನಾಯಿತು, ಪ್ರತಿಯೊಂದನ್ನು ದೆಹಲಿಯಿಂದ ಆರ್ಡರ್ ಕೊಟ್ಟು ಹೀಗೀಗಾಗಬೇಕು ಅಂತ ಹೇಳ್ತಾ ಬಂದರು, ಪ್ಲ್ಯಾನ್ ಮಾಡ್ತಾ ಇದ್ರು. ಆದರೆ ಕೊನೆಗೆ ಹೋಗಿ ಅದು ಇಂಪ್ಲಿಮೆಂಟ್ ಆಗೋ ತನಕ ಅಲ್ಲಿ ತುಂಬ ಸಮಸ್ಯೆಗಳಿತ್ತು. ಆ ಗ್ರಾಸ್ ರೂಟ್ ಲೆವೆಲ್ಲಿನ ಸಮಸ್ಯೆಗಳನ್ನು ಟಾಪ್ ಲೆವೆಲ್ ಅಥಾರಿಟಿ ಅರ್ಥ ಮಾಡ್ಕೊಳ್ತಾ ಇರಲಿಲ್ಲ. ಆ ಟಾಪ್ ಡೌನ್ ಅಪ್ರೋಚ್ ಅಂತ ಕರಿತೇವೆ ಇದಕ್ಕೆ. ಅಂದರೆ ಟಾಪ್ ಲೆವೆಲಲ್ಲಿ ಇರೋರು ಪಾಲಿಸಿಯನ್ನು ಪ್ರಿಪೇರ್ ಮಾಡ್ತಾರೆ. ಪಾಲಿಸಿ ಪ್ರಿಪೇರ್ ಮಾಡಿ ಆದಮೇಲೆ ಒಂದೊಂದೇ ಹಂತವನ್ನು ದಾಟ್ಕೊಂಡು ಮಿನಿಸ್ಟ್ರಿ, ಡಿಪಾರ್ಟ್ಮೆಂಟು, ಅಧಿಕಾರಿಗಳು, ಆಮೇಲೆ ತಹಶೀಲ್ದಾರ್, ಈ ರೀತಿ ಇರ್ತಾವಲ್ವ, ಅಧಿಕಾರಿಗಳನ್ನು ದಾಟಿಕೊಂಡು ಆಮೇಲೆ ಅದು ಸಾಮಾನ್ಯ ನಾಗರಿಕನ ಹತ್ರ ಬರುತ್ತೆ. ಪಾಲಿಸಿ ಡಿಸೈನ್ ಮಾಡಬೇಕಾದ್ರೆ ಏನು ಉದ್ದೇಶವನ್ನು ಇಟ್ಕೊಂಡಿದ್ರೋ ಆ್ಯಕ್ಚುಲಿ ಆ ಉದ್ದೇಶ ಕೊನೆಯ ಹಂತದ ಒಂದು ಕ್ಷಣದವರೆಗೆ ಫಲಕಾರಿ ಆಗೋದೇ ಇಲ್ಲ. ಯಾಕಂದರೆ ಬೇಸ್ ಲೆವೆಲಲ್ಲಿ, ಗ್ರೌಂಡ್ ಲೆವೆಲ್ ರಿಯಾಲಿಟಿಯನ್ನು ಟಾಪಲ್ಲಿರೋರು ಅರ್ಥ ಮಾಡ್ಕೊಂಡಿರೋದಿಲ್ಲ. ಸಮಸ್ಯೆ ಇರೋದ್ರಿಂದ ಅಲ್ಲೇನಾಯಿತು, ಮೊದಲನೇ ಫೇಸಲ್ಲಿ ಪಾಲಿಸಿ ಇಂಪ್ಲಿಮೆಂಟೇಷನ್ ಸರಿಯಾಗಿ ಆಗಲಿಲ್ಲ. ಈಗ ಜನರಿಗೆ ತುಂಬ ಕಷ್ಟ ಆಗ್ತಾ ಇದೆ. ಗೌರ್ಮೆಂಟ್ ಹೇಳ್ತಾ ಇದೆ ನಾವು ತುಂಬ ಪಾಲಿಸಿನ ತಂದಿದ್ದೇವೆ, ಇದರ ಮೂಲಕ ಜನರಿಗೆ ಹೆಲ್ಪ್ ಆಗುತ್ತೆ, ಹಾಗೆ ಹೀಗೆ ಅಂತೆಲ್ಲ ಗೌರ್ಮೆಂಟ್ ಹೇಳ್ತಾ ಇದೆ. ಆದರೆ ಜನರು ಇನ್ನೂ ಕಷ್ಟಪಡ್ತಾ ಇದ್ದಾರೆ. ಆವಾಗ ಹುಟ್ಕೊಂಡಿದ್ದೆ NGOsಗಳು. ಯಾಕೆ NGOಗಳು ಹುಟ್ಕೊಳ್ತು ಅಂತಂದರೆ ಫೇಲ್ಯೂರ್ ಆಫ್ ಟಾಪ್ ಡೌನ್ ಪ್ಲ್ಯಾನಿಂಗ್. ಟಾಪ್ ಡೌನ್ ಅಂತಂದರೆ ಈಗ ತಾನೇ ಹೇಳಿದ್ದು, ಟಾಪಿಂದ ಡಿಸಿಷನ್ ಕೈಗೊಳ್ಳೋದು, ಡೌನಲ್ಲಿ ಇರೋರಿಗೆ ಅದರ ಉಪಯೋಗ ಸಿಗ್ತಾನೆ ಇರೋದಿಲ್ಲ. ರೂರಲ್ ಪವರ್ಟಿ ಇನ್ನು ಮುಂದುವರಿತಾ ಇದೆ, ಇಂಪ್ಲಿಮೆಂಟೇಷನ್ ಸರಿಯಾಗಿ ಆಗ್ತಾ ಇಲ್ಲ. ಮತ್ತು ಎಮರ್ಜೆನ್ಸಿ ಆವಾಗ ತಂದಿದ್ರಲ್ವಾ, ಪೊಲಿಟಿಕಲ್ ಅವೇಕನಿಂಗ್ ಕ್ರಿಯೇಟ್ ಆಗಿತ್ತು. ಆವಾಗ ಗ್ರಾಸ್ ರೂಟ್ ಲೆವೆಲಲ್ಲಿ ಮೂಮೆಂಟ್ಗಳು ಸ್ಟಾರ್ಟ್ ಆಗುತ್ತೆ. ಚಿಪ್ಕೋ ಮೂಮೆಂಟ್, ಸೇವಾ, ಲಿಟ್ರಸಿ ಕ್ಯಾಂಪೇನ್. ಸಾಧ್ಯ ಆದಾಗ ಈ ಸೇವಾ ಅಂತಂದರೆ ಏನು, ಚಿಪ್ಕೋ ಮೂಮೆಂಟ್ ಅಂದರೆ ಏನು, ಇದರ ಬಗ್ಗೆ ತಿಳ್ಕೊಳ್ಳಿ. ಈಸಿಯಾಗಿ ಸಿಗುತ್ತೆ, ಇದರ ಡೀಟೇಲ್ಸು ಕನ್ನಡದಲ್ಲೂ ಸಿಗುತ್ತೆ, ಇಂಗ್ಲೀಷಲ್ಲೂ ಸಿಗುತ್ತೆ, ತಿಳ್ಕೊಳ್ಳಿ. ಸೊ ಎರಡನೇದು ರೈಸ್ ಆಫ್ NGOs. ಮೊದಲನೇ ಫೇಸ್ ಏನು, ಸರ್ಕಾರನ ಎಲ್ಲ ಮಾಡುತ್ತೆ ಅಂತ ನಂಬ್ಕೊಂಡ್ರು ಪಾಪ ಜನ. ಆದರೆ ಸರ್ಕಾರದ ಹತ್ರ ಎಲ್ಲರನ್ನ ತಲುಪಲಿಕ್ಕೆ ಆಗಲಿಲ್ಲ. ಆವಾಗ NGOಗಳು ಹುಟ್ಕೊಳ್ಳುತ್ತೆ. ಆ ಟಾಪ್ ಡೌನ್ ಪ್ಲ್ಯಾನ್ ಫೇಲ್ಯೂರ್ ಆಗುತ್ತೆ, NGOಗಳು ರೈಸ್ ಆಗ್ತಾ ಹೋಯಿತು. ಮೂರನೇ ಫೇಸ್ ಬರೋದು ಯಾವಾಗ, ಈ ಒಂದು ಹಂತ ಎಲ್ಲ ಒಂದು ಟ್ರಾನ್ಸಿಷನ್ ಪೀರಿಯಡಲ್ಲಿ ನಾವು ನೋಡ್ತೇವೆ, ಲಿಬರಲೈಸೇಷನ್ ಎರ 1991 ಆದಮೇಲೆ. ಅಂದರೆ ಇಲ್ಲಿ ಅಲ್ಲೇನು ಮಾಡ್ತಾರೆ, ಸರ್ಕಾರ ಮಾತ್ರ ಅಲ್ಲ, ಸ್ಟೇಟ್ ಮೊನೋಪೊಲಿ ಅಂತಂದರೆ ಏಕಸ್ವಾಮ್ಯತೆ. ಇನ್ಮೇಲೆ ಸರ್ಕಾರ ಎಲ್ಲ ಕಡೆ ಮೂಗು ತೂರಿಸ್ತಾ ಇರೋದಿಲ್ಲ, ಬೇರೆಯವರಿಗೂ ಅವಕಾಶ ಮಾಡಿಕೊಡುತ್ತೆ. ಪ್ರೈವೇಟ್ ಕಂಪ್ನಿಗಳು ಬರಲಿ, ಬೇರೆ ದೇಶದವರು ಬಂದು ಇನ್ವೆಸ್ಟ್ ಮಾಡಲಿ. ಓಪನ್ ಎಕಾನಮಿ ಅಂದರೆ ಆರ್ಥಿಕತೆಯನ್ನು ಮುಕ್ತವಾಗಿ ಎಲ್ರಿಗೂ ತೆರೆದಿಡುತ್ತೆ. ಆ ರೀತಿ PPP ಮಾಡೆಲ್ಗಳು, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್, ಸಾರ್ವಜನಿಕ ವಲಯ ಮತ್ತು ಖಾಸಗಿ ವಲಯದ ಸಹಭಾಗಿತ್ವ. ಗೌರ್ಮೆಂಟ್ ನನ್ನ ಹತ್ರನೇ ಎಲ್ಲ ಆಗುತ್ತೆ, ಐ ಆಮ್ ಇನ್ವಿನ್ಸಿಬಲ್ ಅಂತ ಹೇಳ್ತಾರಲ್ವಾ, ನನ್ನನ್ನು ತಡೆಯೋರು ಯಾರೂ ಇರೋದಿಲ್ಲ ಅಂತ ಗೌರ್ಮೆಂಟ್ ಅಂದ್ಕೊಂಡಿತ್ತು ಮೊದಲು.
ಆಮೇಲೆ ನಿಧಾನವಾಗಿ ಇದಕ್ಕೆ ಪ್ರೈವೇಟ್ ಸೆಕ್ಟರಿನ ಸಹಾಯ ಬೇಕು ಅಂತ ಗೊತ್ತಾಗಿ ಅವ್ರ ಜೊತೆ ಪಾರ್ಟ್ನರ್ಶಿಪ್ ಮಾಡ್ಕೊಳ್ತಾ ಹೋಗುತ್ತೆ. ಇಂಟರ್ನ್ಯಾಷನಲ್ ಡೋನರ್ ಬರೀ ನಮ್ಮ ದೇಶೀಯ ಮಟ್ಟದಲ್ಲಿ ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದ ಡೋನರ್ಸ್ಗಳು ಸಹ ಎಂಟರ್ ಆಗ್ತಾರೆ. CSR ಅಂತಂದರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಈಗ ಎಷ್ಟೋ ಸಂಸ್ಥೆಗಳಿದೆ. ಇನ್ಫೋಸಿಸ್ ಫೌಂಡೇಶನ್ ಅಂತ ಇದೆ, ವಿಪ್ರೋ ಅಜಿಮ್ ಪ್ರೇಮ್ಜಿ ಫೌಂಡೇಶನ್ ಅಂತ ಇದೆ. ಈ ಒಂದು ಫೌಂಡೇಶನ್ಗಳು ಕೆಲವು ಕಠಿಣ ಸಂದರ್ಭಗಳಲ್ಲಿ ಕೋವಿಡ್ ಟೈಮ್ನಲ್ಲಿ ತುಂಬ ಸಹಾಯ ಮಾಡಿತ್ತು ಮತ್ತು ತುಂಬ ಜನರಿಗೆ ಒಳ್ಳೊಳ್ಳೆ ಸೌಲಭ್ಯಗಳನ್ನು ಕೊಡುತ್ತೆ ಅಂತ ನೀವು ಕೇಳಿರ್ಬೋದು ಅಲ್ವಾ. ನಮಗೆ ಮೊದಲೆಲ್ಲ ಓಹೋ ಎಷ್ಟು ಒಳ್ಳೆಯವರು ಅಂತ ಅನಿಸ್ತಾ ಇತ್ತು. ಒಳ್ಳೆಯವರೇ, ಆದರೆ ಆ್ಯಕ್ಚುಲಿ ಅದಕ್ಕೆ ರೂಲ್ಸ್ ಇದೆ, ಅವ್ರು ಹಾಗೆ ಮಾಡಲೇಬೇಕು. ಅಂದರೆ ಯಾವುದೇ ಒಂದು ಕಾರ್ಪೊರೇಟ್ ಕಂಪನಿ ಅದಕ್ಕೆ ಇಂತಿಷ್ಟು ಲಿಮಿಟೇಷನ್ನು ಆ ಥರ ಬೇರೆ ಇದೆ. ಟೆಕ್ನಿಕಲ್ ಟರ್ಮ್ಗಳನ್ನು ಆಮೇಲೆ ನೋಡೋಣ. ಆದರೆ ಅದರ ಪ್ರಾಫಿಟ್ಟಿನ 2% ಸಾಮಾಜಿಕ ಕೆಲಸಗಳಿಗೆ ಉಪಯೋಗಿಸಲೇಬೇಕು. ಅದು ರೂಲ್ಸ್. ಅದಕ್ಕೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಕರೀತಾರೆ. 2% ಆಫ್ ದರ್ ಪ್ರಾಫಿಟ್ ಶುಡ್ ಬಿ ಸ್ಪೆಂಟ್ ಆನ್ ಸೋಷಿಯಲ್ ಸರ್ವಿಸಸ್ ಆರ್ ಸೋಷಿಯಲ್ ವರ್ಕ್. ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಸಂಸ್ಥೆಗಳು ತಮ್ಮ ಲಾಭದ 2% ಇಂತಹ ಕೆಲಸಗಳಿಗೆ ಬಳಸಬಹುದು ಅಂತ ಮೊದಲೇ ಸರ್ಕಾರ ರೂಲ್ಸ್ ಮಾಡಿದೆ, ಬಳಸಲೇಬೇಕು ಅಂತ. ಹಾಗಾಗಿ ಅವರು ಅಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಮಾಡಿದ್ಮೇಲೆ ಚೆನ್ನಾಗಿ ಮಾಡೋದು ತುಂಬ ಇಂಪಾರ್ಟೆಂಟೇ, ಅದರಲ್ಲಿ ನಾವು ಮೆಚ್ಕೊಳ್ಳೇಬೇಕು. ತುಂಬ ಸಂಸ್ಥೆಗಳು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಾ ಇದೆ. ಅದು CSR ಎಕ್ಸ್ಪ್ಯಾನ್ಷನ್. ಅಂದರೆ ಈ ಕಾರ್ಪೊರೇಟ್ ಸಂಸ್ಥೆಗಳು ಸಹ ಸಾಮಾಜಿಕ ಕೆಲಸಗಳಿಗೆ, ಡೆವಲಪ್ಮೆಂಟ್ ಸೆಕ್ಟರಿಗೆ ತಮ್ಮನ್ನು ತಾವು ತೆರೆದುಕೊಳ್ತವೆ. ಮತ್ತು ಪ್ರೊಫೆಷ್ನಲ್ ಎನ್ ಜಿ ಒಗಳಲ್ಲೂ ಸಹ ಒಂದು ವೃತ್ತಿಪರತೆ ಬೇಕು, ಸ್ಟ್ಯಾಂಡರ್ಡ್ ಮೇಂಟೈನ್ ಆಗಬೇಕು ಅಂತ. ಆವಾಗ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ ಎನ್ ಜಿ ಒಗಳ ಕೆಪಾಸಿಟಿ. ಸೊ 3ನೇ ಫೇಸು, ಮೊದಲನೇ ಫೇಸ್ ಏನೋ ಪೋಸ್ಟ್ ಇಂಡಿಪೆಂಡೆನ್ಸು, 2ನೇ ಫೇಸು ರೈಸ್ ಆಫ್ NGO, 3ನೇ ಫೇಸು ಲಿಬರಲೈಸೇಷನ್ನು. ಈಗ 4ನೇ ಫೇಸಲ್ಲಿದ್ದೇವೆ, ಡಿಜಿಟಲ್ ಆ್ಯಂಡ್ ಪಾರ್ಟಿಸಿಪೇಟರಿ ಗವರ್ನೆನ್ಸ್ ಎರಾ. SHGಗಳು ತುಂಬ ಇದೆ ಈಗ. ಸೋಷಿಯಲ್ ಆಂಟ್ರಪ್ರಿನರ್ಶಿಪ್, ಸಾಮಾಜಿಕ ವಲಯಗಳಲ್ಲಿ ಹೆಚ್ಚು ಉದ್ಯಮಶೀಲತೆ ಕಾಣ್ತಾ ಇದ್ದೇವೆ. ಡಿಜಿಟಲ್ ಇನ್ಕ್ಲೂಷನ್, ಜಾಮ್ ಟ್ರಿನಿಟಿ ನೆನಪಾಗ್ತಾ ಇದೆಯಾ? ಜನ್ಧನ್ ಆಧಾರ್ ಮೊಬೈಲ್, ಜಾಮ್ ಟ್ರಿನಿಟಿ. ಡೇಟಾ ಡ್ರಿವನ್ ಗವರ್ನೆನ್ಸ್. ಡೇಟಾ ಅನ್ನೋದು ಎಲ್ರಿಗೂ ಬೇಕೇ ಬೇಕು. ನಾವು ಮೊಬೈಲಿಗೆ ಹಾಕ್ಕೊಳ್ಳೋ ಡೇಟಾ ಅದು ಬೇರೆ, ಆದರೆ ಮಾಹಿತಿ, ಇನ್ಫಾರ್ಮೇಷನ್ ಅಲ್ವಾ. ಡೇಟಾ ಡ್ರಿವನ್ ಗವರ್ನೆನ್ಸ್ ಬಹಳ ಇಂಪಾರ್ಟೆಂಟು. ಈ ಗವರ್ನೆನ್ಸ್ ಸಹ ಇದಕ್ಕೆ ಕನೆಕ್ಟ್ ಆಗುತ್ತೆ. ಕಮ್ಯುನಿಟಿ ಪಾರ್ಟಿಸಿಪೇಷನ್, ಜನರ ಪಾಲ್ಗೊಳ್ಳುವಿಕೆ ಇಲ್ಲದೆ ಇದ್ದರೆ, ಜನರು ಸರಿಯಾಗಿ ಪ್ರತಿಕ್ರಿಯೆ ನೀಡದೇ ಇದ್ದರೆ, ಎಂತಹ ಅದ್ಭುತವಾದ ಪಾಲಿಸಿಯನ್ನು ತಂದರೂ ಅದನ್ನು ಸರಿಯಾಗಿ ತಲುಪಿಸ್ಲಿಕ್ಕೆ ಆಗೋದಿಲ್ಲ, ಫೀಡ್ಬ್ಯಾಕ್ ಸಿಗೋದಿಲ್ಲ. ಇಂಪ್ಯಾಕ್ಟ್ ಫಿನಾನ್ಸಿಂಗ್ ಅಂದರೆ ಸೋಷಲ್ ಸೆಕ್ಟರ್ಗಳಲ್ಲಿ, ಒಳ್ಳೊಳ್ಳೆ ವಲಯಗಳಲ್ಲಿ ಮುಖ್ಯವಾಗಿ ಹೂಡಿಕೆ ಮಾಡೋದು, ಅಂಥ ವಲಯಗಳಿಗೆ ಹಣಕಾಸಿನ ಸೌಲಭ್ಯಗಳನ್ನು ಕೊಡೋದಿರಬಹುದು. ಸೊ ಇಲ್ಲಿ ಕೆಲವೊಂದು ಟರ್ಮ್ ಬರುತ್ತಾ ಹೋಗುತ್ತೆ. ಗವರ್ನೆನ್ಸನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಈ ಟರ್ಮ್ಗಳ ಪರಿಚಯ ನಿಮಗಿರಬೇಕು. ಸಿವಿಲ್ ಸೊಸೈಟಿ ಅಂತಂದರೆ ಆರ್ಗನೈಸ್ಡ್ ಕಲೆಕ್ಟಿವ್ ಆ್ಯಕ್ಷನ್ ಔಟ್ಸೈಡ್ ಸ್ಟೇಟ್ ಆ್ಯಂಡ್ ಮಾರ್ಕೆಟ್. ನೋಡಿ, ಸ್ಟೇಟ್ ಆ್ಯಂಡ್ ಮಾರ್ಕೆಟ್. ಸ್ಟೇಟ್ ಅಂದರೆ ಸರ್ಕಾರ ಅಲ್ವಾ, ಸರ್ಕಾರ, ರಾಜ್ಯ, ಈ ರೀತಿ ನಾವು ಹೇಳ್ತೇವೆ. ಮಾರ್ಕೆಟ್ ಅಂತಂದರೆ ಈ ಕ್ಯಾಪಿಟಲಿಸ್ಟ್ ಎಕಾನಮಿಯಲ್ಲಿ ಮಾರ್ಕೆಟ್ ಬಹಳ ದೊಡ್ಡ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಮಾರುಕಟ್ಟೆ ಎಲ್ಲ ಹಣದ ಮೇಲೆ ನಿರ್ಧಾರ ಆಗೋದು. ಸೊ ಸ್ಟೇಟ್ ಮತ್ತು ಮಾರ್ಕೆಟ್ ಇದೆರಡನ್ನು ಹೊರತುಪಡಿಸಿ, ಔಟ್ಸೈಡ್ ಸ್ಟೇಟ್ ಆ್ಯಂಡ್ ಮಾರ್ಕೆಟ್ ಇದೆರಡನ್ನು ಹೊರತುಪಡಿಸಿ ಹೊರಗಡೆ ಕ್ರಿಯೇಟ್ ಆಗಿರುವಂತಹ ಕಲೆಕ್ಟಿವ್ ಆ್ಯಕ್ಷನ್ ಅಂದರೆ ಸರ್ಕಾರಕ್ಕೂ ಸಂಬಂಧಪಟ್ಟಿರೋದಲ್ಲ. ಅದೇ ರೀತಿ ಮಾರ್ಕೆಟ್ ಲಾಭೋದ್ದೇಶಕ ಉದ್ದಿಮೆಗಳು ಅಂತ ಇರುತ್ತೆ, ಆ ಉದ್ದಿಮೆಗಳೂ ಅಲ್ಲ. ಆದರೆ ಒಂದು ಸಾಂಸ್ಥಿಕವಾಗಿ ರೂಪುಗೊಂಡಿರುವಂತಹ ಆರ್ಗನೈಸ್ಡ್ ಕಲೆಕ್ಟಿವ್ ಆ್ಯಕ್ಷನ್, ಜನರೇ ಒಗ್ಗಟ್ಟಾಗಿ ಒಂದು ಸಂಸ್ಥೆಯ ರೀತಿ ತಮ್ಮನ್ನು ತಾವು ಬೆಳೆಸ್ಕೊಂಡು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಅವರಿಗೆ ನಾವು ಸಿವಿಲ್ ಸೊಸೈಟಿ ಅಂತ ಕರಿಬಹುದು. NGOಗಳು ಅಂತಂದರೆ ನಾನ್ ಗೌರ್ಮೆಂಟಲ್ ವಾಲಂಟರಿ ಆರ್ಗನೈಸೇಷನ್ನು, ಕೇಳ್ತಾ ಇರ್ತೀರಿ NGOಗಳ ಬಗ್ಗೆ. SHGಗಳಂತಂದರೆ ಇನ್ಫಾರ್ಮಲ್ ಸೇವಿಂಗ್ಸ್ ಆ್ಯಂಡ್ ಕ್ರೆಡಿಟ್ ಬೇಸ್ಡ್ ಕಮ್ಯುನಿಟಿ ಗ್ರೂಪ್. ಮಹಿಳೆಯರಲ್ಲಿ ಮುಖ್ಯವಾಗಿ ಇದರ ಒಂದು ಬಳಕೆಯನ್ನು ನಾವು ನೋಡಬಹುದು. ಸಾಲ ಸೌಲಭ್ಯಗಳನ್ನು ಸಹ ಇದರಿಂದ ಪಡ್ಕೊಳ್ತಾರೆ. ಮತ್ತು ಸೋಷಿಯಲ್ ಕ್ಯಾಪಿಟಲ್ ಬಹಳ ಇಂಪಾರ್ಟೆಂಟು. ಟ್ರಸ್ಟ್ ಆ್ಯಂಡ್ ನೆಟ್ವರ್ಕ್ ಎನಾಬ್ಲಿಂಗ್ ಕೋಆಪರೇಷನ್. ಟ್ರಸ್ಟ್, ನೀವು ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಇದ್ದೀರಿ,
ನೀವು ಯಾವುದೋ ಒಂದು ನಗರದಲ್ಲಿ ಇದ್ದೀರಿ ಅಂತ ಇಟ್ಕೊಳ್ಳೋಣ. ಆ ನಗರದಲ್ಲಿ ನಾಳೆ ಬೆಳಿಗ್ಗೆ ನೀವು ಹಾದಿಯಲ್ಲಿ ಹೋಗ್ತಾ ತುಂಬ ಜನರಿಗೆ ಸಿಗ್ತೀರಿ. ಯಾವುದೋ ಒಂದು ಕಡೆಯಿಂದ ನೀವು ಕೆಲವೊಂದು ವಸ್ತುಗಳನ್ನು ಖರೀದಿ ಮಾಡಬಹುದು. ಒಂದು ಅಂಗಡಿಯಿಂದ ಏನೋ ಖರೀದಿ ಮಾಡ್ಲಿಕ್ಕೆ ಹೊರಟಿದ್ದೀರಿ. ಆ ಅಂಗಡಿಯವನ ಮೇಲೆ ನಿಮಗೆ ನಂಬಿಕೆ ಇರಬೇಕಲ್ವಾ? ಅಂಗಡಿಯವನು ಮೋಸ ಮಾಡಲ್ಲ, ಅಥವಾ ನಿಮ್ಮ ಮನೆಯ ಓನರ್ ಅವರು ನಿಮಗೆ ಮೋಸ ಮಾಡಲ್ಲ. ಈ ರೀತಿ ಆ ಒಂದು ನಂಬಿಕೆ, ಟ್ರಸ್ಟ್ ಇದ್ದರೆ ಮಾತ್ರ ನಾವು ಚೆನ್ನಾಗಿ ಉಳ್ಕೊಳ್ಬಹುದು. ಟ್ರಸ್ಟ್ ಇಲ್ಲದೆ ಯಾವುದು ನಡೆಯೋದಿಲ್ಲ. ಮತ್ತು ಅದರ ಜೊತೆ ಹೆಚ್ಚು ಟ್ರಸ್ಟ್ ಇದ್ದ ಹಾಗೆ ನಮ್ಮ ನೆಟ್ವರ್ಕ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ನೆಟ್ವರ್ಕ್ ಅಂತಂದರೆ ನಮ್ಮ ಸಂಪರ್ಕ ಜಾಲ ಅಂತ ಏನು ಕರಿತೇವೆ, ಅಥವಾ ನಾವು ಇನ್ನೊಬ್ಬರನ್ನ ಕನೆಕ್ಟ್ ಮಾಡ್ಕೊಳ್ಳುವಂಥ ವಿಧಾನ ಇರ್ಬೋದು. ನೆಟ್ವರ್ಕ್ಗಳು ಮತ್ತು ಟ್ರಸ್ಟ್ ಇರೋದ್ರಿಂದ ಕೋಆಪರೇಷನ್ ಜಾಸ್ತಿ ಆಗುತ್ತೆ. ಒಬ್ಬರು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗ್ತಾರೆ, ಒಬ್ಬರು ಇನ್ನೊಬ್ಬರಿಗೆ ಸಹಾಯ ಮಾಡ್ತಾರೆ, ಪರಸ್ಪರ ಸಹಾಯ ಸಹಕಾರಗಳು ಹೆಚ್ಚಾಗ್ತಾ ಹೋಗುತ್ತೆ. ಸೊ ಒಟ್ಟಾರೆಯಾಗಿ ಈ ಒಂದು ವ್ಯವಸ್ಥೆಗೆ ನಾವು ಸೋಷಿಯಲ್ ಕ್ಯಾಪಿಟಲ್ ಅಂತ ಕರಿತೇವೆ. ಅಂದರೆ ಟ್ರಸ್ಟ್ ಮತ್ತು ನೆಟ್ವರ್ಕ್ ಇಲ್ಲಿ ಬಹಳ ಮುಖ್ಯ ಆಗಿರುತ್ತೆ. ಇದನ್ನು ಡೀಟೇಲ್ ಆಗಿ ಮುಂದೆ ನೋಡೋಣ. ಇನ್ನು ಪಾರ್ಟಿಸಿಪೇಟರಿ ಗವರ್ನೆನ್ಸ್ ಅಂದರೆ ಸಿಟಿಸನ್ಸ್ ಇನ್ವಾಲ್ವ್ ಆಗ್ತಾ ಇರ್ತಾರೆ. ಆಡಳಿತ ಅಂತಂದರೆ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು ಮಾತ್ರ ಅಲ್ಲ, ಜನರ ಭಾಗವಹಿಸುವಿಕೆ, ಪಾರ್ಟಿಸಿಪೇಷನ್ ಬಹಳ ಮುಖ್ಯ ಅಂತ ನಾವು ಇಲ್ಲಿ ನೋಡ್ಬೋದು. ಕಮ್ಯುನಿಟಿ ಮೊಬಿಲೈಸೇಷನ್ ಅಂತಂದರೆ ಆರ್ಗನೈಸಿಂಗ್ ಲೋಕಲ್ ಪೀಪಲ್ ಫಾರ್ ಕಲೆಕ್ಟಿವ್ ಆ್ಯಕ್ಷನ್. ಈಗ ಚಿಪ್ಕೋ ಮೂಮೆಂಟ್ ಅಂತೆಲ್ಲ ಆಯ್ತಲ್ವಾ, ಮರಗಳನ್ನು ನಮ್ಮ ಕರ್ನಾಟಕದಲ್ಲೂ ಅಪ್ಪಿಕೋ ಚಳುವಳಿ ಅಂತಿತ್ತು. ಮರಗಳನ್ನು ಅಪ್ಕೊಂಡು ಅದನ್ನು ಕಡಿದೇ ಇರೋ ಥರ ಒಂದು ಚಳುವಳಿ ಹೋರಾಟ ಮಾಡೋದು. ಅಂದರೆ ಲೋಕಲ್ ಪೀಪಲ್ಗಳನ್ನು, ಸ್ಥಳೀಯ ಜನರನ್ನು ಏನು ಮಾಡೋದು, ಒಂದು ಕಲೆಕ್ಟಿವ್ ಆ್ಯಕ್ಷನ್ಗೆ ಅವರನ್ನು ತಯಾರು ಮಾಡೋದು, ಮೊಬಿಲೈಸ್ ಮಾಡೋದು ಅಂತ ಕರಿತೇವೆ. ಸಜ್ಜುಗೊಳಿಸೋದು ಅಂತ ಕನ್ನಡದಲ್ಲಿ ಶಬ್ದ ಇದೆ, ಕಮ್ಯುನಿಟಿ ಮೊಬಿಲೈಸೇಷನ್. ಸ್ಟೇಕ್ ಹೋಲ್ಡರ್ ಗವರ್ನೆನ್ಸ್ ಅಂದರೆ ಯಾರ್ಯಾರು ಇದರಲ್ಲಿ ಬರ್ತಾರೋ ಅವ್ರು ಎಲ್ಲರನ್ನ ಪರಿಗಣಿಸೋದು. ಇನ್ಕ್ಲೂಷನ್ ಆಫ್ ಮಲ್ಟಿಪಲ್ ಆ್ಯಕ್ಟರ್ಸ್ ಇನ್ ಪಾಲಿಸಿ ಮೇಕಿಂಗ್. ಅದರಲ್ಲೂ ಮುಖ್ಯವಾಗಿ ಒಂದು ಪಾಲಿಸಿಯನ್ನು ಫಾರ್ಮ್ ಮಾಡಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಬಿಗಿನಿಂಗಿಂದ ಎಂಡ್ ತನಕ ಪಾಲಿಸಿಗೆ ಸಂಬಂಧಪಟ್ಟ ವ್ಯಕ್ತಿಗಳು, ಸಂಸ್ಥೆಗಳು ಯಾರ್ಯಾರು ಇರ್ತಾರೋ ಎಲ್ಲವನ್ನ ಪರಿಗಣಿಸೋದು ಮುಖ್ಯವಾಗಿರುತ್ತೆ. ಸ್ಟೇಕ್ ಹೋಲ್ಡರ್ ಗವರ್ನೆನ್ಸ್ ಅಂತ ಕರಿತೇವೆ, ಎಲ್ಲರನ್ನ ಇನ್ಕ್ಲೂಡ್ ಮಾಡೋದು. ನೆಕ್ಸ್ಟು ಟಾಪಿಕನ್ನು ಮುಂದಿನ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ ನಾಳೆ. ಅಂಡರ್ಸ್ಟ್ಯಾಂಡಿಂಗ್ ದಿ ಡೆವಲಪ್ಮೆಂಟ್ ಗವರ್ನೆನ್ಸ್ ಇಕೋಸಿಸ್ಟಮ್. ಇಲ್ಲಿ ತನಕ ಅರ್ಥ ಆಗಿರ್ಬೋದು ಅಂದ್ಕೊಳ್ತೇನೆ. ನೆಕ್ಸ್ಟ್ ನಾಳೆಯಿಂದ ಇನ್ನೂ ಸ್ವಲ್ಪ ಲೆಂದಿ ವಿಡಿಯೋಗಳು ಬರಬಹುದು. ಅರ್ಧ ಗಂಟೆಗೆ ಒಂದ್ಸಾರಿ ಬ್ರೇಕ್ ತಗೊಂಡು ಕಂಟಿನ್ಯೂ ಮಾಡಿ. ಇವತ್ತು ಈ ವಿಡಿಯೋ ಒಂದೇ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಮತ್ತು ನಾಳೆಯಿಂದ ಮೆಂಬರ್ಶಿಪ್ ವಿಡಿಯೋ ಮತ್ತು ಹಿಂದೂ ಅನಾಲಿಸಿಸ್ಸು ಬೇರೆದು ಏನೇನು ನಡೀತಾ ಬಂದಿದೆಯೋ ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಟೈಮ್.